ನಮಸ್ಕಾರ. ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿಕೊಡುತ್ತಿರುವಂತಹ ಈ ವ್ಯಕ್ತಿ ಕಳೆದ 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಶಾಲೆಯೊಂದನ್ನು ನಿರ್ಮಾಣ ಮಾಡಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮಾತ್ರವಲ್ಲ, ರಾಜಕಾರಣದಲ್ಲೂ ಕೂಡ ಸಕ್ರಿಯವಾಗಿರುವ ಇವರು ರಾಜಕೀಯ ರಂಗದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸುವ ಮೂಲಕ ಜನಸೇವೆಗೆ ಕಟಿಬದ್ಧರಾಗಿ ನಿಂತುಕೊಂಡಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾಗಿರುವಂತಹ ನಾಗೇಶ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಶ್ರೀ ನಾಗೇಶ್ ಸಮಾಜ ಸೇವಕರು. ಮೂಲತಃ ಪಾವಗಡದವರಾದ ನಾಗೇಶ್ ಸುವರ್ಣ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಳೆದ 15ರಿಂದ 20 ವರ್ಷಗಳಿಂದ ಸಾಲ ಸೌಲಭ್ಯದ ಮೂಲಕ ಅನೇಕರಿಗೆ ಆರ್ಥಿಕ ನೆರವು ನೀಡುತ್ತಾ ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಸ್ವಂತ ಶಾಲೆ ಆರಂಭಿಸಿ ಗಡಿನಾಡಿನ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುತ್ತಿರುವ ಇವರು ರಾಜಕೀಯದ ಮೂಲಕ ಮತ್ತಷ್ಟು ಜನಸೇವೆ ಮಾಡುವ ಕನಸಿನೊಂದಿಗೆ ಸಮಾಜಕ್ಕೆ ಆಸರೆಯಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಸಾಧ್ಯವಾದಷ್ಟು ಸಹ ನನ್ನ ಸಮಾಜಕ್ಕೆ ಸೇವೆ ಮಾಡ್ತಾಯಿದ್ದೀನಿ. ಅದನ್ನು ಗುರುತಿಸಿ ತಾವು ನಮಗೆ ಸನ್ಮಾನ ಮಾಡಿರೋದು, ಈ ರಿಯಲ್ ಸ್ಟಾರ್ ಅವಾರ್ಡ್ ಕೊಟ್ಟಿರೋದು ಭಾಳ ಖುಷಿಯಾಗಿದೆ. ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಸರ್? ನನ್ನ ಸಾಧನೆಗೆ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಕುಟುಂಬದವ್ರಿಗೆ ಇದನ್ನು ಅವಾರ್ಡು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಕಳೆದ 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಿ. ಯಾವುದಾದ್ರೂ ಒಂದು ನಿರ್ಧಾರ ತಗೋಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಸ್ಫೂರ್ತಿದಾಯಕ ಘಟನೆಗಳು ಖಂಡಿತವಾಗ್ಲೂ ಜರುಗಿರುತ್ತೆ. ನಿಮ್ಮ ಬದುಕಲ್ಲಿ ಸಮಾಜ ಸೇವೆಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಏನು ಸ್ಫೂರ್ತಿ ಆಯ್ತು ನಿಮಗೆ? ಮೇಡಮ್, ನಮಗೆ ಸ್ಫೂರ್ತಿಯಾಗಿದ್ದು ಅಂದರೆ ನಮಗೆ ಮುಂಚೆಯಿಂದ ಬಡತನ. ಆ ಬಡತನದಲ್ಲಿ ನಾವು ಈಗ ಬಾಲ್ಯದಲ್ಲಿ ನಾವು ವಿದ್ಯಾಭ್ಯಾಸ ಮಾಡಲಿಕ್ಕೇನೆ ಭಾಳ ಕಷ್ಟ ಇದ್ದಂಥ ಪರಿಸ್ಥಿತಿ ಆ ದಿನಗಳಲ್ಲಿ. ಆಮೇಲೆ ನಮ್ಮ ತಂದೆ ನಾವೇನಾದರೂ ತುಮಕೂರಲ್ಲಿ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ನಾವು ಊರಿಗೆ ಹೋಗಿ ಮತ್ತೆ ವಾಪಸ್ ಪುನಃ ಬರುವಾಗ ನಮ್ಗೊಂದು 200, 300, 500 ರೂಪಾಯಿ ಬೇಕಾಗ್ತಿತ್ತಲ್ಲ ಒಂದು ತಿಂಗಳಲ್ಲಿ ಖರ್ಚಿಗೆ. ಒಂದು 200 ರೂಪಾಯಿ ಇದ್ರೂ ಕನಿಷ್ಠ ಸಾಕಾಗೋದು. ಬಟ್ ಅದನ್ನ ಅವರು ಕೊಡೋದಕ್ಕೆ 1 ದಿನ ಅಥವಾ 2 ದಿನ ಸಮಯಾವಕಾಶ ತಗೊಳ್ಳೋರು. ಕೆಲವು ಸರಿ ಏನಾಗುತ್ತೆ, ಇವತ್ತಿಲ್ಲ ನಾಳೆ ಹೋಗು, ಇವತ್ತು ವೆಯ್ಟ್ ಮಾಡು, ಇನ್ನು ನಾಳೆ ಏನಾದರೂ ನಿನ್ಗೊಂದು 200 ರೂಪಾಯಿ ಅರೇಂಜ್ ಮಾಡಿ ಕೊಡ್ತೀನಿ, ಆಮೇಲೆ ಹೋಗುವಂತೆ ಅನ್ನೋ ರೀತಿ ಒಂದು ಸ್ವಲ್ಪ 1-2-3 ದಿನ ತಡ ಮಾಡ್ಬಿಡೋರು ಕೆಲವು ಸಂದರ್ಭದಲ್ಲಿ. ಗಮನಿಸ್ತಿದ್ದೆ ನಾನು ಅದನ್ನ ಹತ್ತಿರದಿಂದ ನೋಡಿದಾಗ. ಒಂದು 200-300 ರೂಪಾಯಿ ಕೊಡೋದಕ್ಕೂ ಭಾಳ ತೊಂದರೆ ಆಗೋಂಥ ಪರಿಸ್ಥಿತಿ ಇದೆಯಲ್ಲ, ಏನಕ್ಕೆ ಅನ್ನೋ ಕಾರಣದಿಂದ ಸರಿ ಆಯಿತು, ಈಗ ನಾವೇ ನಮ್ಮ ಸ್ವಂತ ಅರ್ನಿಂಗ್ಸ್ ಅಟ್ಲೀಸ್ಟ್ ಒಂದು ಜಾಬ್ಗೆ ಹೋಗಿ ಒಂಚೂರು ಏನಾದರೂ ಒಂದು 200-500-1000 ರೂಪಾಯಿ ಸಂಪಾದನೆ ಮಾಡಿ ನಾನು ಓದ್ಬೋದಲ್ಲ ಅನ್ನೋ ನಿರ್ಧಾರ ತಗೊಂಡೆ ಚಿಕ್ಕ ವಯಸ್ಸಲ್ಲಿ. ನಾನು 1997ರಲ್ಲಿ SLC ಮುಗೀತು. ಅಲ್ಲಿಂದ 98ಕ್ಕೆ PUC ಬಂದು ತುಮಕೂರಲ್ಲಿ ಅಡ್ಮಿಷನ್ ಆದ ನಂತರ PUC 2 ವರ್ಷ ಈ ಕಷ್ಟ ಸ್ವಲ್ಪ ಅವಾಗ ಆಗ್ತಾ ಇತ್ತು. ಆಮೇಲೆ ನನಗೆ ಈ ಡಿಗ್ರಿ ಜಾಯಿನ್ ಆಗ್ಬೇಕಲ್ಲ 1999 2000 ಇಸ್ವಿನಲ್ಲಿ ಡಿಗ್ರಿ ಸೇರೋ ಅಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಒಬ್ಬ ನಮ್ಮ ಕ್ರೌನ್ ಸೆಕ್ಯೂರಿಟಿ ಯಾರಾದ್ರು ಅಂತಿದ್ರು, ಅವ್ರನ್ನ ಹೋಗಿ ಒಂದ್ಸರಿ ನೇರವಾಗಿ ವಿಚಾರ ಮಾಡಿದೆ. ಸರ್, ನನಗೆ ಯಾವುದಾದ್ರು ರಾತ್ರಿ ಟೈಮಲ್ಲಿ ಅಥವಾ ಪಾರ್ಟ್ ಟೈಮಲ್ಲಿ ಒಂದು ಕೆಲಸ ಕೊಡಿ, ನಾನೇನಾದರೂ ನಿಮ್ಮಲ್ಲಿ ಕೆಲಸ ಮಾಡ್ತೀನಿ, ಈ ಥರ ಕಾಲೇಜ್ ಸೇರ್ತಾ ಇದ್ದೀನಿ, ನನಗೆ ಅಟ್ಲೀಸ್ಟ್ ನನ್ನ ಕಾಲೇಜ್ಗೆ ಆಗೋಷ್ಟು ಖರ್ಚಿಗೆ ದುಡ್ಡಾದರೆ ಸಾಕು, ನನಗೇನು ಭಾಳ ಬೇಡ, ಯಾವ್ದಾದ್ರು ಒಂದು ಉದ್ಯೋಗ ಕೊಡಿ ಅಂತ ಕೇಳಿದೆ. ಅವರು ಸರಿ ಆಯ್ತಪ್ಪ, ನನಗೆ ಈಗ ಸದ್ಯಕ್ಕೆ ಜಾಬ್ ವೇಕೆನ್ಸಿ ಇಲ್ಲ, ನಾನು ಜಾಬು ಖಂಡಿತ ವೇಕೆನ್ಸಿ ಆದಾಗ ನಿನಗೆ ಕರೆದು ಕೊಡ್ತೀನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಮ್ಮ ಹತ್ರ ಫೋನು ಇಲ್ಲ, ಏನಿಲ್ಲ. ನಾನು ಎಲ್ಲಿ ಓದ್ತಾ ಇರೋದು ಅಂದಾಗ ಗೌರ್ಮೆಂಟ್ ಕಾಲೇಜು ತುಮಕೂರಲ್ಲಿ ಡಿಗ್ರಿಗೆ ಅಂತ ಆರ್ಟ್ಸ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದೀನಿ ಅಂತ ಹೇಳಿದ್ದೆ. ಅವರು ಒಂದು ಸ್ವಲ್ಪ ದಿನದ ನಂತರ ನಮ್ಮ ಕಾಲೇಜಿಗೆ ಬಂದರು. ನಾನು ಕ್ಲಾಸಲ್ಲಿ ಕೂತಿದ್ದೀನಿ, ನಮ್ಮ ಅಟೆಂಡರ್ ಬಂದು ಯಾರೋ ನಿಮ್ಮನ್ನು ಕರಿತಾ ಇದ್ದಾರೆ, ನಾಗೇಶ್ ಅಂದ್ರೆ ಯಾರು ಅಂತ ಕೇಳಿದರು. ನಾನು ತಕ್ಷಣ ಎದ್ದು ಹೊರಗಡೆ ಹೋದೆ.
ಅವಾಗ ಅವರು ಕಾಯ್ತಾ ಇದ್ರು. ಹ್ಮ್. ಸರ್ ನಮಸ್ತೆ, ಏನು ಸರ್ ಅಂತ ಕೇಳಿದಾಗ, ಏನಯ್ಯ ಒಂದು ಕಡೆ ಕೆಲಸ ಇದೆ, ನೀನು ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ನಿನಗೆ ಅಂದರು. ಹ್ಮ್. ಎಲ್ಲಿ ಸರ್, ನಾನೇನು ಕೇಳಲಿಲ್ಲ ಹಿಂದೆ ಮುಂದೆ. ಹ್ಮ್. ಆಯಿತು ಸರ್ ಮಾಡ್ತೀನಿ ಅಂದೆ. ಸರಿ ನನ್ನ ಜೊತೆ ಬಾ ಅಂತ ಆಗಲೇ ಕ್ಲಾಸಿಂದನೇ ಹೊರಗಡೆ ಹೋಗಿ ಹ್ಮ್. ಅವರು ಪಿಯರ್ಲೆಸ್ ಜನರಲ್ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಕಂಪನಿನಲ್ಲಿ ತುಮಕೂರು ಬ್ರಾಂಚಲ್ಲಿ ಒಂದು ಹ್ಮ್. ಸೆಕ್ಯೂರಿಟಿ ನೈಟು ಅಲ್ಲಿ ಒಬ್ಬ ವಾಚ್ಮ್ಯಾನ್ ಬಿಟ್ಟೋಗಿದ್ರು ಕೆಲಸ, Okay. ಸೆಕ್ಯೂರಿಟಿ ಗಾರ್ಡ್. ಆ ಜಾಗಕ್ಕೆ ನನ್ನ ಕರ್ಕೊಂಡೋಗಿ ಅಲ್ಲಿ ಮ್ಯಾನೇಜರ್ ಹತ್ರ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾ. ಈ ಹುಡುಗ ಓದ್ತಾ ಇದ್ದಾನೆ, ಹೌದು. ಇವನಿಗೆ ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ದುಡ್ಡು ಬೇಕಾಗಿದೆ, ಹ್ಮ್. ಹಂಗಾಗಿ ನೈಟ್ ಜಾಬ್ ಮಾಡ್ತಾನೆ, ಹ್ಮ್. ನೀವು ಸ್ವಲ್ಪ ಇವನಿಗೆ ಸಹಕಾರ ಕೊಡಿ ಅಂತ ಅಲ್ಲಿರೋ ಮ್ಯಾನೇಜರ್ಗೂ ಎಲ್ರಿಗೂ ಪರಿಚಯ ಮಾಡಿಕೊಟ್ರು. ಹ್ಮ್. ಪಾಪ ಅಲ್ಲಿರೋ ಸ್ಟಾಫು ನನ್ನ ಪಾಪ ಹ್ಮ್. ಹುಡುಗ ಓದ್ತಾನೆ, ಅವ್ನಿಗೇನಾದರೂ ಒಂದು ನಮ್ಮ ಕಡೆಯಿಂದ ಒಂದು ಸಹಾಯ ಮಾಡೋಣ ಅನ್ನೋ ರೀತಿನಲ್ಲಿ ಅವರು ಹ್ಮ್. ಅಲ್ಲಿರೋ ಸ್ಟಾಫ್ಸು ಎಲ್ಲ ಸ್ವಲ್ಪ ಹ್ಮ್. ಕೋಆಪ್ರೇಷನ್ ಮಾಡಿ ಹ್ಮ್. ನನಗಲ್ಲಿ ಆಫೀಸಲ್ಲಿರೋಂಥ ಎಲ್ಲ, ನಾನು ಸೆಕ್ಯೂರಿಟಿ ಕೆಲಸಕ್ಕೆ ಜಾಯಿನ್ ಆದರೂ ಕೂಡ ಹ್ಮ್. ಸ್ಟಾಫ್ ರೀತಿಯಲ್ಲಿ ಎಲ್ಲ ಕೆಲಸ ನನ್ನ ಕಡೆಯಿಂದ ಮಾಡಿಸ್ತಾ ಇದ್ರು. ಹಾ, ಹಾ. ಅದು ನನಗೆ ಒಂದು ಆಫೀಸ್ನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಹಾ, ಹಾ, ಯಾವ ಥರ ಅನ್ನೋದು ಒಂದು ಹೋಲ್ಡಿಂಗ್ಸು ಬಂತು, ಒಂದು ಸ್ವಲ್ಪ ಅನುಭವ ನಾಲೆಡ್ಜ್, ಸಿಕ್ತು. ಹಾ. ಅನುಭವ ಸಿಕ್ತು. ಅಲ್ಲಿ ನನಗೆ ಅನುಭವ ಸಿಕ್ಕಿದ ತಕ್ಷಣ ಹಾ. ನಾನೇನು ಮಾಡಿದೆ, ನಿಧಾನಕ್ಕೆ ಗ್ರ್ಯಾಜುಯಲಿ 3 ವರ್ಷನೂ ಸತತವಾಗಿ ನಾನು ಡಿಗ್ರಿ ಆಗೋ ತನಕ ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೆ ನೈಟು. ಆಮೇಲೆ 1200 ರೂಪಾಯಿ ಸ್ಯಾಲ್ರಿ ಬರ್ತಾ ಇತ್ತು. ಅದರಲ್ಲಿ ಒಂದು ESIP ಕಟ್ಟಾಗಿ ಒಂದು 1000, 1050, 100 ರೂಪಾಯಿ ಸಿಗ್ತಾ ಇತ್ತು ತಿಂಗಳಲ್ಲಿ. ಹ್ಮ್. ಆ ದುಡ್ಡನ್ನಲ್ಲೇ ಸ್ವಲ್ಪ ಉಳಿಸಿ ನಮ್ಮ ಮನೆಗೂ ಸ್ವಲ್ಪ ಕೊಡ್ತಾ ಇದ್ದೆ, ನೋಡಿ. 100, 200, 300 ರೂಪಾಯಿ ಆ ಥರ. ಹಾ. ಅದೊಂದು ಹಾ, ಹಾ, ಹಾ. ಅದ್ಭುತ. ಹಾ. ಹಂಗಾಗಿ ಆ ಟೈಮಲ್ಲೇ ಮಾಡಿದ್ದಕ್ಕೆ ನಮಗೆ ಅದಾದ ನಂತರ ನಾವು ಕಂಟಿನ್ಯೂಸ್ ಈಗ ಹಿಂದೆನೇ ನೋಡಿದ್ದಿಲ್ಲ. ಹ್ಮ್, ಹ್ಮ್, ಅದ ಮತ್ತೆ ಡಿಗ್ರಿ ಮುಗೀತು, ಡಿಗ್ರಿ ಹ್ಮ್. ಪಾಸ್ ಆಯಿತು. ಹ್ಮ್. ಮತ್ತೆ ಬೆಂಗಳೂರಲ್ಲಿ ಬಂದು PG ಹ್ಮ್. MAಗೆ ಸೇರಿದ್ವಿ. ಆಮೇಲೆ ಈ ಕೆಲಸದ ಅಟ್ಯಾಚ್ಮೆಂಟ್ ಇತ್ತಲ್ಲ, ಹ್ಮ್. MA ಪೂರೈಸೋಕ್ಕಾಗಲಿಲ್ಲ. ಇಲ್ಲಿಂದ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಅಲ್ಲಿ ತುಮಕೂರಿಗೆ ಹೋಗಿ ಹಾ, ಅಲ್ಲೊಂದು B.Edಗೆ ಸೀಟ್ ಸಿಕ್ತು. ಅಷ್ಟರಲ್ಲೇ ಹಾ, ಹಾ. B.Edಗೆ ಒಂದು ಅಡ್ಮಿಷನ್ ಆದ್ವಿ. ಹಾ. ಅಲ್ಲಿ ಹಾ, ಹಾ. B.Ed ಅಡ್ಮಿಷನ್ ಆಗಿ B.Edನು 1.5 ವರ್ಷ ಆಯಿತು ಕೋರ್ಸು. ಅದನ್ನು ಕಂಪ್ಲೀಟ್ ಮಾಡಿ ಹ್ಮ್. ಆ ಟೈಮಲ್ಲೂ ಕೂಡ ನಾವು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಿ ಹ್ಮ್. ಅದನ್ನು ಸಕ್ಸಸ್ಫುಲ್ ಮಾಡಿದ್ವಿ. B.Edನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು. ಹಾ. ಅದಾದ ನಂತರ ನನಗೆ ಒಂದು ಜಾಬ್ ಆಪರ್ಚುನಿಟಿನೂ ಸಿಕ್ಕಿತ್ತು. ಹ್ಮ್. ಮತ್ತು ನಾನು ಈ ಬಿಸ್ನೆಸ್ ಫೀಲ್ಡಲ್ಲಿ, ಈ ಥರ ಕೆಲಸದ ಫೀಲ್ಡಲ್ಲಿ ಇದ್ದಿದ್ದರಿಂದ ನನಗೆ ಕೆಲಸದ ಅದೇ ಒಂದು ಅನುಭವ. ಖಂಡಿತ. ಕೆಲಸಕ್ಕೆ ಹೋಗಬೇಕು, ಕೆಲಸ ಮಾಡಬೇಕು ಹಾ. ಅನ್ನೋ ದೃಷ್ಟಿ ಇತ್ತು. ಹ್ಮ್, ಹ್ಮ್. ಆಗ ನಾನು ಒಂದು, ಯಾಕೆ ನಾವು ಈಗ ಫೈನಾನ್ಸ್ ಕಂಪ್ನಿನಲ್ಲಿ ಇದ್ದ ಕಾರಣದಿಂದ ನನಗೊಂಚೂರು ಫೈನಾನ್ಸಲ್ಲಿ ಅಲ್ಲಿ ಯಾವ ಥರ ಎಲ್ಲ ಬರ್ತಾರೆ ಕಸ್ಟಮರ್ಸ್, ರೈತರು ಯಾವ ರೀತಿ ಬರ್ತಾರೆ, ಆಮೇಲೆ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಅದರಿಂದ ಲಾಭ ಏನು, ಹ್ಮ್, ಹ್ಮ್, ಹ್ಮ್. ಈ ಥರದ್ದೆಲ್ಲ ಒಂದಷ್ಟು ಅನುಭವ ಇತ್ತು. ಹ್ಮ್. ನಾವೇನಾದರೂ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ಬೋದಲ್ಲ ಅನ್ನೋ ಕಾರಣದಿಂದ ಹ್ಮ್. ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ, ಒಂದು ಈ ಥರ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಮಾಡೋದು ಕಷ್ಟ ಇದೆ, ಹ್ಮ್. ನಾವು ಸಹಕಾರ ಸಂಘಕ್ಕೂ ಸಹಕಾರ ರಂಗದಲ್ಲಿ ಹೋದರೆ ಅನುಕೂಲ ಆಗುತ್ತೆ ಹೌದು. ಅನ್ನೋ ಕಾರಣದಿಂದ ಹ್ಮ್. ಆಮೇಲೆ ಹ್ಮ್. ನಾವು ಒಂದು ಸಹಕಾರ ಸಂಘ ಮಾಡೋಣ ಅನ್ನೋ ಒಂದು 2008ರಲ್ಲಿ ಒಂದು ಮನಸ್ಸು ಬಂತು. ಹ್ಮ್. ಅದಕ್ಕೆ ಸ್ಫೂರ್ತಿ ನಮ್ಮ KB ಕ್ರಾಸ್ನಲ್ಲಿ ಒಂದು ಸಹಕಾರ ಸಂಘ ಇತ್ತು. ಅಲ್ಲೊಬ್ಬರು ಸಿದ್ದರಾಮಣ್ಣ ಅಂತ ಒಬ್ಬರು 75-80 ವರ್ಷದ ವಯಸ್ಸಾಗಿರೋಂಥ ಸೆಕ್ರೆಟರಿಗಳಿದ್ರು. ಹ್ಮ್. ನಾವು ಅವ್ರ ಹತ್ರ ನಾವು ಅವಾಗ ಹೋಗಿ ಬರ್ತಾ ಇದ್ವಿ. ಅವ್ರ ಒಡನಾಟ ಇತ್ತು. ಹ್ಮ್. ಅವರು ನಮಗೆ ಸ್ಫೂರ್ತಿ. ಅಂದರೆ ಈ 70-80 ವರ್ಷದಲ್ಲೂ ಈ ಥರ ಸರ್ವಿಸ್ ಮಾಡ್ತಿದಾರಲ್ಲ, ಹ್ಮ್. ನಾವು ಇನ್ನು ಯುವಕರಿದ್ದೀವಿ, ಹ್ಮ್. ನಾವೇನಾದರೂ ಒಂದು ಮಾಡ್ಬೋದಲ್ಲ ಅನ್ನೋ ಕಾರಣಕ್ಕೆ 2008ರಲ್ಲಿ ಹ್ಮ್. ಒಂದು ಸಹಕಾರ ಸಂಘ ಪ್ರಾರಂಭ ಮಾಡಿದ್ವಿ. ಹ್ಮ್. ಪ್ರಾರಂಭ ಮಾಡಿ ಅವಾಗ ಕೇವಲ ನಾವು ಒಂದು 3 ಲಕ್ಷ ಅಷ್ಟೇ ಬಂಡವಾಳ. ಹ್ಮ್. ಆ 3 ಲಕ್ಷನೂ ನಮ್ಗೆ ಯಾರು ನಂಬಿ ಕೊಡೋ ಅಂಥ ಪರಿಸ್ಥಿತಿ ಇಲ್ಲ. ಹೌದು. 200 ರೂಪಾಯಿನೂ ಕೊಡ್ತಾ ಇರಲಿಲ್ಲ. 3 ಲಕ್ಷ ಅವರು ಇವ್ರಿಗೂ ಎಲ್ಲ ಕೇಳಿ ಹ್ಮ್. ಏನೋ ರಿಕ್ವೆಸ್ಟ್ ಮಾಡಿ, ಹ್ಮ್. ಏನೋ ಒಂದು ಹೊಸದು ಮಾಡ್ತಾ ಇದ್ದೀವಿ ಯುವಕರು, ಒಂಚೂರು ಸಹಕಾರ ಕೊಡಿ ಅಂತ ಹ್ಮ್. ಅದೊಂದು ಪ್ರಾರಂಭ ಮಾಡಿದ್ವಿ. ಹ್ಮ್. ಅದು ಈಗ ದೊಡ್ಡದಾಗಿ ಬೆಳೀತಾ ಇದೆ. ಹಾ, ಒಂದು ಹಾ. 3 ಬ್ರಾಂಚ್ ಇದೆ. ಹಾ. ಸುಮಾರು ಒಂದು 100 ಕೋಟಿ ವ್ಯವಹಾರ ಆಗುತ್ತೆ ಒಂದು ವರ್ಷದಲ್ಲಿ. ಖಂಡಿತ. ಆಮೇಲೆ ಸಾಕಷ್ಟು ಒಂದು 30 ಕೋಟಿಗಿಂತ ಹೆಚ್ಚು ಸಾಲ ಕೊಟ್ಟಿದ್ದೀವಿ. ಹ್ಮ್, 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 ಹ್ಮ್. ಒಂದು 40-45 ಕೋಟಿ ಡೆಪಾಸಿಟ್ ಇದೆ. ಹ್ಮ್. ಹಂಗಾಗಿ ಅದೇ ಸಾವಿರಾರು ಜನಕ್ಕೆ ಸಹಾಯ ಮಾಡಿದ್ವಿ ಅದರಲ್ಲಿ. ನಿಮ್ಮ ಬಾಲ್ಯ, ನಿಮ್ಮ ಬದುಕನ್ನ ತಿಳ್ಕೊಳ್ಳುವಂತ ಕುತೂಹಲ, ಆ ಬಾಲ್ಯದ ಜೀವನ ಹೆಂಗಿತ್ತು, ಪೋಷಕರ ಜೊತೆಗಿನ ಒಡನಾಟ, ನಿಮ್ಮ ಸಹೋದರರು ಸಹೋದರಿಯರು, ನಿಮ್ಮ ವಿದ್ಯಾಭ್ಯಾಸ, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ನಾವು ಬಾಲ್ಯದಲ್ಲಿ ನಮ್ಮ ಊರಿನಲ್ಲೇ, ಹ್ಮ್, ನಮ್ಮ ಹ್ಮ್. ಪಾವಗಡ ತಾಲೂಕು ಕೊತ್ತೂರು ಹಳ್ಳಿ, ಅಲ್ಲೇ ನಾವು ಊಟಿ ಅಲ್ಲೆಲ್ಲ ಬೆಳೆದಿರೋ ಅಂಥದ್ದು. ನಾವು ಅಲ್ಲೇ ಬಾಲ್ಯದಲ್ಲಿ ಅಲ್ಲೇ ನಮ್ಮ ಜೀವನ. ಹ್ಮ್. ಆಮೇಲೆ ಅಲ್ಲೇ ನಮ್ಮದು ಪ್ರೈಮರಿ ಸ್ಕೂಲು, ಹ್ಮ್. ಅಲ್ಲೇ ಕನ್ನಡ ಮೀಡಿಯಂ ಗೌರ್ಮೆಂಟ್ ಸರ್ಕಾರಿ ಶಾಲೆ ನಮ್ಮೂರಿನಲ್ಲೇ ಇತ್ತು. ಅಲ್ಲೇ ನಾವು ಅಲ್ಲೇ ವಿದ್ಯಾಭ್ಯಾಸ ಮಾಡ್ಕೊಂಡು
ನಾವೆಲ್ಲ ಹುಡುಗರ ಜೊತೆ ಎಲ್ಲ ಆಟ ಆಡ್ಕೊಂಡು ನಾವೇನಂತ ದೊಡ್ಡ ಫ್ಯಾಮಿಲಿಯಿಂದ ಬಂದಿಲ್ಲ. ಈಗ ನಾವೇನು ಬೆಳಗ್ಗೆ ಸಾಯಂಕಾಲ 2 ಟೈಮು, ನಮ್ಮದ್ ಮಧ್ಯಾಹ್ನ ಇಲ್ಲ. ಹೌದು ಈಗ ಯಾಕಂದ್ರೆ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ರು ತಂದೆ ತಾಯಿ ಎಲ್ಲ. ಹಂಗಾಗಿ ನಮ್ದು ಬೆಳಗ್ಗೆ ಒಂದ್ಸರಿ ಊಟ ಮಾಡಿ ಶಾಲೆಗೆ ಹೋದ್ರೆ ಸಾಯಂಕಾಲ ಮತ್ತೆ ಬಂದು ಸಾಯಂಕಾಲ 7 ಗಂಟೆಗೆ ಊಟ ಮಾಡಿ ಇರೋ ಅಂಥದ್ದು. ಆಮೇಲೆ ಹುಡುಗರ ಜೊತೆ ಎಲ್ಲ ಆಟ ಆಡ್ಕೊಂಡು ಅವ್ರ ಜೊತೆ ಎಲ್ಲ ಬೆರ್ತು ಬಾಲ್ಯದ ಜೀವನ ಚೆನ್ನಾಗಿತ್ತು. ಹೌದು, ಬಾಲ್ಯದ ಜೀವನ ಚೆನ್ನಾಗಿತ್ತು. ನಮ್ಗೇನು ಆತರ ಕೊರತೆ ಇರ್ಲಿಲ್ಲ ಬಾಲ್ಯದಲ್ಲಿ. ಆಮೇಲೆ ನಮ್ಗೇನು ದುಡ್ಡು ಬೇಕಾಗಿರ್ಲಿಲ್ಲ ಬಾಲ್ಯದಲ್ಲಿ. ಆ ಟೈಮಲ್ಲಿ ಏನು ತೊಂದರೆ ಇರ್ಲಿಲ್ಲ. ತದನಂತರ ನಾವು PUC ಎಲ್ಲ ವಿದ್ಯಾಭ್ಯಾಸಕ್ಕೆ ಬಂದಾದ್ಮೇಲೆ ಚೂರು ನಮ್ಮ ಖರ್ಚಿಗೆ ನಾವೇ ಯಾಕೆ ದುಡಿಬಾರ್ದು ಅನ್ನೋ ಆಲೋಚನೆ ಮಾಡಿ ಈ ತರ ಮುಂದಕ್ಕೆ ಹೋಗಿದ್ದು. ಓಕೆ, ನೀವು ಸಹಕಾರ ಸಂಘವನ್ನ ಆರಂಭ ಮಾಡಿದ್ರ ಬಗ್ಗೆ ಹೇಳಿದ್ರಿ. ಸುವರ್ಣ ಅನ್ನುವಂತ ಹೆಸರನ್ನ ಇಡ್ತೀರಿ, ಇದ್ರ ಬಗ್ಗೆ ಹೇಳ್ಬೋದಾ? ಏನಾದ್ರೂ ಸ್ವಾರಸ್ಯ ಇದೆಯಾ? ಮೇಡಮ್, ಅದೇನು ಇಲ್ಲ. ಸುವರ್ಣ ಅಂತ ನಾವು ಏನ್ ಹೆಸರಿಡ್ಬೇಕು ಅಂತ ಆಲೋಚನೆ ಮಾಡಿದ್ವಿ. ಈ ಕೆಲವ್ರು ಏನ್ ಮಾಡ್ತಾರೆ, ಅವ್ರ ಹೆಂಡತಿ ಹೆಸರಿಡೋದು, ಮಕ್ಕಳ ಹೆಸರಿಡೋದು, ಇನ್ನೇನೋ ದೇವ್ರ ಹೆಸರಿಡೋದು, ಈ ತರದ್ದೆಲ್ಲ ಆಲೋಚನೆಗಳು ಒಂದಷ್ಟು ಬಂತು. ಆಮೇಲೆ ನಾವು ಸುಮಾರು ಹೆಸರುಗಳು ಸೆಲೆಕ್ಟ್ ಮಾಡಿದ್ವಿ. ಒಂದು 7-8 ಹೆಸರುಗಳು ನಾವೇ ಎಲ್ಲ ಬರೆದು, ನಮ್ಗೊಂದ್ ಸ್ವಲ್ಪ ಆಸಕ್ತಿ ಕನ್ನಡದಲ್ಲೂ ಇದ್ರಲ್ಲೆಲ್ಲ ಎಲ್ಲ ಡಿಕ್ಷನರಿ ತೆಗಿಯೋದು, ನೋಡೋದು, ಯಾವ್ದು ಇಟ್ರೆ ಚೆನ್ನಾಗಿರುತ್ತೆ, ಯಾವ್ದು ಒಳ್ಳೇದು ಅನ್ನೋದು ಒಂದ್ ಸ್ವಲ್ಪ ಆಲೋಚನೆ ಮಾಡಿ ಒಂದಿನ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಗೋವಿಂದರಾಯ್ ಅಂತ, MA ಕನ್ನಡ ಲೆಕ್ಚರರ್. ಇಬ್ರು ಸ್ನೇಹಿತರು. ಇಬ್ರು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಅವರು ಒಂದು 5-6 ಹೆಸರುಗಳು ಕೊಟ್ರು. ನೋಡಪ್ಪ, ಇದು ಅರ್ಥನೂ ಸಹ ಬರೆದು ಕೊಟ್ರು ಪಕ್ಕದಲ್ಲಿ, ಈ ತರ ಇದೆ ಅಂತ. ಸರಿ ಆಯ್ತು. ನನ್ನ ಹತ್ರ ಒಂದಷ್ಟು ಲಿಸ್ಟ್ ಇತ್ತು, ಅವ್ರದ್ದು ಲಿಸ್ಟ್ ನಮ್ದು ಎಲ್ಲ ನೋಡಿ ಕೊನೆಗೆ ಸುವರ್ಣ ಅಂತ ಸೆಲೆಕ್ಟ್ ಮಾಡಿದ್ವಿ. ಸುವರ್ಣ ಅಂದ್ರೆ ಒಂದು ಗೋಲ್ಡನ್ನು, ಆಮೇಲೆ ಚೆನ್ನಾಗಿದೆ, ಆಮೇಲೆ ಕಾಮನ್ ಆಗಿರುತ್ತೆ, ಆಮೇಲೆ ನಮ್ಮ ಮನೆಯವ್ರದ್ದು ಯಾವ್ದು ಹೆಸರಲ್ಲ, ಅದು ಮಕ್ಕಳ ಹೆಸರು ಅಲ್ಲ. ಹಂಗಾಗಿ ಒಂದ್ ಸ್ವಲ್ಪ ಸುವರ್ಣವಾಗಿ ಬೆಳಿಲಿ ಅಂತ. ಹೌದು, ಬೆಳಿತಾ ಇದೆ, ಬೆಳಿಲಿ ಮುಂದಕ್ಕೆ ಅನ್ನೋ ದೃಷ್ಟಿಯಿಂದ ಸುವರ್ಣ ಅಂತ ಸೆಲೆಕ್ಟ್ ಮಾಡಿದ್ವಿ. ಒಂದು ಸಹಕಾರ ಸಂಘವನ್ನ ಆರಂಭ ಮಾಡ್ಬೇಕು ಅನ್ನೋದಾದ್ರೆ ಆ ಯೋಚನೆ ಬಂದಾಗ ಮನೆಯ ವಾತಾವರಣ ಅಥವಾ ಸ್ನೇಹಿತ ಬಳಗದಲ್ಲಿ ಹೆಂಗಿರುತ್ತೆ, ಇವ್ರ ಕೈಲಿ ಏನಾಗುತ್ತೆ, ಈ ತರದ ಟೀಕೆ ಟಿಪ್ಪಣಿಗಳು ಬರ್ಬೋದು. ಇಲ್ಲ ಮಾಡಿ ನನ್ನ ಕೈಲಾಗಿದ್ ನಾನು ಮಾಡ್ತೀನಿ, ಈ ತರದ ವಾತಾವರಣವೂ ಇರ್ಬೋದು. ನಿಮ್ ಬದುಕಿನಲ್ಲಿ ಹೆಂಗಿತ್ತು? ನಮ್ಮ ಬದುಕಿನಲ್ಲಿ ಏನಾಗಿದೆ ಅಂದ್ರೆ, ಮನೆಯವರು ಮಾಡಿ ಅಂತ ನಮ್ಮ ಮನೆಯವರು ಸಹಕಾರ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಬಟ್ ನಮ್ಮ ಇತರೆ ರಿಲೇಷನ್ಸ್ ಅಷ್ಟಾಗಿ ಸಹಕಾರ ಕೊಟ್ಟಿಲ್ಲ. ಆಮೇಲೆ ಸ್ನೇಹಿತರು, ಕೆಲವ್ರ ಹತ್ರ ಇರೋ ಅಂತ ಸ್ನೇಹಿತರು 200-500 ರೂಪಾಯಿ ಅದರಲ್ಲಿ ಶೇರ್ ಹಾಕಿ ಮಾಡ್ಲಿ ಅಂತ ಸಹಕಾರ ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯ. ಹಂಗಾಗಿ ನಮ್ಮ ಮನೆಯವರು ನಮ್ಗೆ ಯಾವತ್ತು ಸಹಕಾರನೇ ಆ ವಿಚಾರದಲ್ಲಿ. ಯಾವ್ದಾದ್ರು ಸಂಘ ಹೊಸದಾಗ ಆರಂಭ ಆದಾಗ ನಂಬಿಕೆಯನ್ನ ಗಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಇವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದೀರಿ, ಎಷ್ಟೋ ಜನರಿಗೆ ನೀವು ಆಸರೆ ಆಗಿದ್ದೀರಿ ಅಂದ್ರೆ ಆ ವಿಶ್ವಾಸವನ್ನ ಹೆಂಗ ಗಳಿಸಿದ್ರಿ? ಮೇಡಮ್, ವಿಶ್ವಾಸ ಅದು ಒಂದೇ ಸರಿ ಬಂದಿಲ್ಲ. ನಿಮ್ಗೆ ಹೇಳಿದ್ನಲ್ಲ ನಾನು, ನಮ್ಗೆ 200 ರೂಪಾಯಿನೂ ನಮ್ಮ ಹತ್ರ ಕೊಡೋಕೆ ಆಲೋಚನೆ ಮಾಡೋಂತ ಕಾಲ 2008ನೇ ಇಸ್ವಿನಲ್ಲಿ. ಹಾಗಾಗಿ ನಮ್ಗೆ ಯಾರೂ ಅಷ್ಟು ದುಡ್ಡು ಕೊಡ್ತಿರ್ಲಿಲ್ಲ, ಆತರ ನಮ್ಮ ಹತ್ರ ಬರ್ತಾನೂ ಇರ್ಲಿಲ್ಲ. ಅಂದ್ರೆ ಇವ್ರು ಮಾಡಿದಾರೆ, ಇವ್ರು ಮುಚ್ಚುತ್ತಾರೆ, ಇವ್ರೇನು ಎಷ್ಟು ವರ್ಷ ನಡೀತದೆ, ಆಮೇಲೆ ಮಾಡಿದಾರೆ ಮುಚ್ಚುತ್ತಾರೆ, ಈ ತರದ್ ಎಷ್ಟೋ ಆಗೋಗಿದೆ ಅಂತ ಒಂದ್ ತಾತ್ಸಾರ ಭಾವನೆ. ಆತರ ಇಟ್ಕೊಂಡು ನಮ್ಮ ಹತ್ರ ಜಾಸ್ತಿ ಯಾರು ಬರ್ತಿರ್ಲಿಲ್ಲ. ಅದ್ರಲ್ಲಿ ಕೆಲವರು ಈ ಹುಡುಗರು ಏನೋ ಮಾಡಿದ್ದಾರೆ, ಏನಾದ್ರು ಒಂದು ಅಚೀವ್ ಮಾಡ್ತಾರೆ ಅಂತ ಹೇಳಿ ನಮ್ಮನ್ನ ಅಬ್ಸರ್ವೇಷನ್ ಮಾಡಿ ಕೊನೆಗೆ ನಮ್ಮ ವಿಶ್ವಾಸ ಗಳಿಸಿ ಕೆಲವರು ಒಂದಷ್ಟು ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮಲ್ಲೆಲ್ಲ ಸ್ವಲ್ಪ ದುಡ್ಡು ಹೂಡಿಕೆ ಮಾಡಿದ್ರು. ಅದನ್ನ ನಾವು ಒಳ್ಳೆ ರೀತಿನಲ್ಲಿ ಎಲ್ಲರಿಗೂ ಸಾಲ ಕೊಟ್ಟು, ಅದು ಬಡವರಿಗೆ ಯಾವಾಗ ಸಹಾಯ ಮಾಡ್ತಾ ಇದೀವಿ, ಅವ್ರ ಹತ್ರ ಯಾವಾಗ ಕರೆಕ್ಟಾಗಿ ಬರ್ತಾ ಇದೆ, ನಾವು ಇವ್ರಿಗೆ ತಗೊಂಡ್ರೆ ಕರೆಕ್ಟಾಗಿ ಕೊಡ್ತಾ ಇದೀವಿ ಅನ್ನೋ ವಿಶ್ವಾಸ ಯಾವಾಗ ಗಟ್ಟಿ ಆಯ್ತವೋ, ಗಟ್ಟಿ ಆದ್ಮೇಲೆ ಈಗ ತುಂಬಾ ಜನ ಬರಕ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅವರಷ್ಟಕ್ಕೆ ಅವರೇ ಬರ್ತಾ ಇದ್ದಾರೆ. ಈಗ ಮುಂಚೆ ನಾವು ಕರೆದ್ರೂ ಬರ್ತಿರ್ಲಿಲ್ಲ, ಜನಕ್ಕೆ ಬಂದಿದೆ. ಈಗ ಅವರು ನಾವಿರ್ಲಿ ಇಲ್ದೇ ಇರ್ಲಿ ಅವರೇ ನೇರವಾಗಿ ಬರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈಗ ಬಂದು ನಿರಂತರವಾಗಿ ಜನಗಳಿಗೆ ಸರ್ವಿಸ್ ಸಿಗ್ತಾ ಇದೆ. ಇವಾಗ ನೀವು ಸಹಕಾರ ಸಂಘವನ್ನ ಆರಂಭ ಮಾಡಿ 2008ರಲ್ಲೇ ಆರಂಭ ಮಾಡಿದ್ ನೀವು, ಇವತ್ತಿನ ಈ ದಿನ ನೆನಪಿಸ್ಕೊಂಡ್ರೆ ಒಂದೊಳ್ಳೆ ನಿರ್ಧಾರ ತಗೊಂಡೆ, ಈ ತರದ ಭಾವನೆ ಇದೆಯಾ? ಹೌದು ಮೇಡಮ್, ಖಂಡಿತ. ಯಾಕೆಂದ್ರೆ ಈಗ ನನ್ನ ವೈಯಕ್ತಿಕಕ್ಕಿಂತ ಅದು ತುಂಬಾ ಜನಗಳಿಗೆ ಅನುಕೂಲ ಆಗಿದೆ. ಈಗ ನಾನು ನೋಡಿರೋ ರೀತಿನಲ್ಲಿ ಈಗ ತುಂಬಾ ಕಷ್ಟದಲ್ಲಿರ್ತಾರೆ. ಈಗ 50,000, 20,000, 1 ಲಕ್ಷ ಕೂಡ ಅವ್ರಿಗೆ ತಕ್ಷಣಕ್ಕೆ ದುಡ್ಡು ಸಿಗಲ್ಲ. ಹೌದು. ಈಗ ನಾವು ತುಂಬಾ ಜನಕ್ಕೆ, ಈಗ ಎಲ್ಲೋ ಹಾಸ್ಪಿಟ್ಲಲ್ಲಿ ಇರೋರಿಗೆ, ಅಥವಾ ಯಾರೋ ತರಕಾರಿ ಮಾರೋರಿಗೆ, ಅಥವಾ ಸಣ್ಣ ಅಂಗಡಿ ಇಟ್ಟಿರೋಂಥವ್ರಿಗೆ, ಬೆಳಗ್ಗೆ ಹೊತ್ತು ಮಾರ್ಕೆಟ್ ಅಲ್ಲಿ ತರಕಾರಿ ಸೇಲ್ ಮಾಡೋರು, ಈ ತರ ಸಾಕಷ್ಟು ಜನ ಮರ್ಚೆಂಟ್ಸ್ಗೆ ಎಲ್ಲ
ವಿತೌಟ್ ಕೊಲೆಟ್ರಲ್. ಹ್ಮ್ ಈಗ ಏನಾಗುತ್ತೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಏನಾಗುತ್ತೆ ವ್ಯವಸ್ಥೆ, ಹ್ಮ್. ಅವ್ರಿಗೇನು ಆಧಾರ ಇಲ್ಲ ಅಂದ್ರೆ ಅವ್ರು ಸಾಲ ಕೊಡಲ್ಲ. ಹ್ಮ್ ಅವ್ರು ನೀವು 1 ಲಕ್ಷ ತಗೊಳ್ಳಿ, ಎಷ್ಟಾದ್ರೂ ತಗೊಳ್ಳಿ, ಹೌದು ಬೇಕಾದ ಅವ್ರಿಗೆ ಕನಿಷ್ಠ ಆಧಾರ ಬೇಕು. ನೀವು ಎಂಪ್ಲಾಯ್ ಆಗಿರ್ಬೇಕು, ನಿಮ್ ಹ್ಮ್. ಸ್ಯಾಲರಿ ಸರ್ಟಿಫಿಕೇಟ್ ಇರಬೇಕು, ಹ್ಮ್ ನಿಮ್ ಚೆಕ್ಸ್ ಇರಬೇಕು, ಹ್ಮ್ ಎಲ್ಲ ದಾಖಲಾತಿ ಇರಬೇಕು. ಹ್ಮ್. ಇದ್ದಾಗಲೇ ಬರುತ್ತೆ ಅವ್ರ ಹತ್ರ. ನೀವ್ ಪರ್ಸನಲ್ ಯಾವ ಲೋನ್ ಆಧಾರದಲ್ಲಿ ಕೊಡ್ತೀರಾ ಹಂಗಾದ್ರೆ? ನಾವು ಯಾವ ಆಧಾರದಲ್ಲಿ ಕೊಡ್ತೀವಿ ಅಂದ್ರೆ, ನಾವು ಕೂಡ ಅವ್ರ ಹತ್ರ ಡಾಕ್ಯುಮೆಂಟೇಶನ್ಸ್ ತಗೊಂತೀವಿ. ಹ್ಮ್ ನಾವು ಆಂಡಿಮೆಂಟು, ಆಮೇಲೆ ಅದರದೊಂದು ಮಾಮೂಲಿ ನಮೂನೆ ಫಾರಮ್ ಇರುತ್ತೆ, ಲೋನ್ ಫಾರಮು ತಗೊಂಡೇ ಕೊಡ್ತೀವಿ. ಬಟ್ ಹ್ಮ್. ಏನಾಗುತ್ತೆ, ನಾವು ಅಲ್ಲಿ ಕಷ್ಟದಲ್ಲಿರೋನ್ಗೆ ಸಹಾಯ ಮಾಡಿ ಅವ್ನು ದುಡಿತಾ ಇದ್ದಾನ ಇಲ್ವಾ ಅಂತ ಹ್ಮ್. ಅಸೆಸ್ ಮಾಡ್ತೀವಿ. ಅದು ಹ್ಮ್. ನಮ್ಮ ಶಕ್ತಿ. ಹ್ಮ್. ಸರ್ಕಾರಿ ಬ್ಯಾಂಕ್ಗಳಲ್ಲಿ ಏನಾಗುತ್ತೆ ಅಂದ್ರೆ, ಆ ಮ್ಯಾನೇಜರ್ಗೆ ಇವನು ಒಳ್ಳೆಯವನು, ಇವನು ಕಟ್ತಾನೆ ಅಂತ ಗೊತ್ತಿದ್ರು ಕೊಡೋದಕ್ಕೆ ಕಾನೂನು ಅಡ್ಡಿ ಇರುತ್ತೆ. ಖಂಡಿತ ಖಂಡಿತ ಖಂಡಿತ. ಈಗ ನಾವೇನ್ ಮಾಡ್ತೀವಿ, ಹ್ಮ್. ಅವ್ನು ದುಡಿತಾ ಇದ್ದಾನೆ ಅಂತ ಗೊತ್ತಾದಾಗ ಅವನಿಗೆ ಹ್ಮ್. ಸಹಾಯ ಮಾಡ್ತೀವಿ. ಹ್ಮ್. ಅವನ ಹತ್ರ ವಾಪಸ್ ನಿನ್ನ ಕೈಲಿ ಒಂದೇ ಸರಿ ಆಗಲ್ವಾ, ದಿನ ಪಿಗ್ಮಿ ಕಟ್ಟಿ, ಹ್ಮ್ 50 ರೂಪಾಯಿ ಕಟ್ಟಿ, 100 ರೂಪಾಯಿ ಕಟ್ಟಿ, ನೀವು ಹ್ಮ್. ಎಷ್ಟು ದುಡಿತೀರೋ ಅಷ್ಟು ಕಟ್ಟಿ, ಹ್ಮ್ ನೀವು ಜೀವನ ಮಾಡಿ, ನಮಗೂ ಸ್ವಲ್ಪ ಕಟ್ಟಿ. ಹ್ಮ್ ಈಗ ಸಾಲ ತಗೊಳ್ಳಿ, ದುಡೀರಿ, ಹ್ಮ್ ನಿಮ್ಗೂ ಒಳ್ಳೇದಾಗ್ಲಿ, ಹ್ಮ್. ಸಾಲ ವಾಪಸ್ ಕಟ್ಟಿ, ನಿಮ್ಗೆ ಹೆಚ್ಚು ಸಾಲ ಸಿಗುತ್ತೆ, ಖಂಡಿತ ಖಂಡಿತ. ಹ್ಮ್. ಅಭಿವೃದ್ಧಿ ಆಗ್ರಿ ಅಂತ. ಹ್ಮ್. ಆ ತರ. ಯಾಕಂದ್ರೆ ಹಲವಾರು ಜನರಿಗೆ ಈ ಸಹಕಾರಿ ಸಂಘದಿಂದ ಉಪಯೋಗ ಆಗಿರುತ್ತೆ. ಎಷ್ಟೋ ಜನ ಬಂದ್ಬಿಟ್ಟು ನಿಮ್ಮ ಹತ್ರ ಹೇಳಿರ್ಬೋದು, ತುಂಬಾ ಜನ ಅಣ್ಣ, ಮೇಡಮ್, ತುಂಬಾ ಜನ ಒಂದ್ ದೊಡ್ಡ ಉಪಕಾರ ಮಾಡಿದ್ರಿ, ನಂಗೆ ಈ ಟೈಮಿಗೆ ಸಾಲ ಸಿಕ್ತು, ಹ್ಮ್. ನನಗೆ ಹಣ ಸಿಕ್ತು, ನಮ್ಮ ಬದುಕನ್ ಕಟ್ಕೊಂಡ್ವಿ, ನನ್ನ ಮಗಳ ಮದ್ವೆ ಮಾಡಿದೆ, ನಮ್ಮ ಮಗಳು ವಿದ್ಯಾಭ್ಯಾಸಕ್ಕೆ ಐತಿ, ಈ ತರದ ಹಲವಾರು ಉದಾಹರಣೆಗಳನ್ನ ಹೇಳಬಹುದು. ಹಾಗಾಗಿ ಈ ಸಹಕಾರಿ ಸಂಘದಿಂದ ಏನೆಲ್ಲ ಉಪಯೋಗಗಳನ್ನ ಪಡ್ಕೊಂಡಿದ್ದಾರೆ, ನಿಮ್ಗೊಂದು ನೆನಪಿರೋ ಒಂದ್ 4 ಮೇಡಮ್, ಘಟನೆಗಳನ್ನ ತುಂಬಾ ಹೇಳ್ಬೋದು. ಜನ ತಗೊಂಡಿದ್ದಾರೆ. ಕೆಲವರು ಹ್ಮ್. ಹಾಸ್ಪಿಟಲ್ ಕೇಸ್ ಇದೆ ಒಂದು ಹುಡುಗನಿಗೆ. ಹ್ಮ್. ಆ ಹುಡುಗ ಒಂದು ಪೈ ಇಂಟರ್ನ್ಯಾಷನಲ್ ಎಲೆಕ್ಟ್ರಿಕಲ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾನೆ. ಹ್ಮ್. ಅವನಿಗೆ 50,000 ರೂಪಾಯಿ ಅವ್ರ ತಾಯಿ ಆಪರೇಷನ್ಗೆ ದುಡ್ಡು ಬೇಕಾಗಿರುತ್ತೆ. ಹ್ಮ್. ನನ್ನ ಹತ್ರನೇ ಒಂದ್ ದಿವಸ ಬರ್ತಾನೆ. ಹ್ಮ್. ನಾನು ಇವನೇನೋ ಬರ್ತಿದ್ದಾನೆ, ಈ ಹುಡುಗ ಇವನ್ ನೋಡಿದ್ರೆ ಕಟ್ತಾನ, ಹ್ಮ್. ಇವನ್ ಕಟ್ತಾನ ವಾಪಸ್ ಇಲ್ವಾ ಅನ್ನೋ ರೀತಿ ನನಗೆ ಅನುಮಾನ ಬಂತು. ಹ್ಮ್. 2ನೇ ಸರಿ ಬಂದ, ಅಣ್ಣ ನಾನು ಆ ರೀತಿ ಇಲ್ಲ, ನಾನು ನಿಜವಾಗ್ಲೂ ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಅವ್ರ ತಾಯಿ ಹ್ಮ್. ಸ್ಲಿಪ್ಗಳೆಲ್ಲ ತೋರಿಸ್ತಾನೆ ನನಗೆ. ಹ್ಮ್. ಅವ್ರ ತಾಯಿ ಹಾಸ್ಪಿಟ್ಲಲ್ಲಿ ಇರೋದು ಹ್ಮ್. ಎಲ್ಲ ನಾನು ಪ್ರಾಮಾಣಿಕವಾಗಿ ಕಟ್ತೀನಿ, ನಾನು ಒಂದ್ಸರಿ ಪರೀಕ್ಷೆ ಮಾಡಿ ನೀವು ಬೇಕಾದ್ರೆ ಹ್ಮ್. ನನಗೆ ಸಹಾಯ ಮಾಡಿ ಅಂದ. ಹ್ಮ್. ನಾನು ಅವ್ರ ತಾಯಿ ಆಸ್ಪತ್ರೆದೆಲ್ಲ ಬಿಲ್ ಎಲ್ಲ ನೋಡಿದ ತಕ್ಷಣ ನಾನು ಇಮ್ಮಿಡಿಯೇಟು ಒಂದೇ ದಿನದಲ್ಲಿ ಹ್ಮ್. ಅವನಿಗೆ ಅದೇನು ಕನಿಷ್ಠ ದಾಖಲಾತಿ ಏನೋ ಒಂದು ಚೆಕ್ಕು, ಆಂಡಿಮೆಂಟು ಆ ಥರದ್ದನ್ನು ತಗೊಂಡು ಹ್ಮ್. ಒಂದು ದಿನದಲ್ಲೇ ಅವನಿಗೆ ಅಮೌಂಟ್ ಕೊಟ್ಟೆ. ಹ್ಮ್. ಅದಾದ್ಮೇಲೆ ಅವನು ಕಂಟಿನ್ಯೂಸ್ 1 ಇನ್ಸ್ಟಾಲ್ಮೆಂಟ್ ಡ್ಯೂ ಇಲ್ಲದೆ ಕಟ್ಟಿದ್ದಾನೆ. ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅವನು ಆ ರೀತಿ ಕಟ್ತಾನೆ ಅಂತ. ಸಹಕಾರಿ ಸಂಘಗಳು ಅಂದಾಗ ಸರ್, ಅತಿ ಹೆಚ್ಚು ಉಪಯೋಗ ಆಗೋದು ರೈತರಿಗೆ. ಹೌದು ಮೇಡಮ್, ಆ ಅನುಭವಗಳನ್ನ ಹಂಚ್ಕೊಳ್ಬಹುದಾ? ಹೌದು ಮೇಡಮ್. ಈಗ ರೈತರು ನೋಡಿ, ಈಗ ರೈತರು ಬರ್ತಾರೆ, ಹ್ಮ್. ಅವ್ರ ಹತ್ರ ಕನಿಷ್ಠ ಒಂದು ಬ್ಯಾಂಕ್ ಖಾತೆನೂ ಇರಲ್ಲ. ಹ್ಮ್. ಆಮೇಲೆ ಆ ಬ್ಯಾಂಕಿಗೆ ಹೋಗಿ ಅವರು ಕೆಲವು ಡೆಪಾಸಿಟ್ ಮಾಡೋಕ್ಕೂ ಬರಲ್ಲ, ವಿತ್ಡ್ರಾ ಮಾಡೋಕ್ಕೂ ಬರಲ್ಲ ಅಂತಾರು ಹ್ಮ್. ಇನ್ನೂ ಇದ್ದಾರೆ ತುಂಬಾ ಹೌದು, ಜನ. ಹೌದು, ಹೌದು. ಈಗ ಆದಷ್ಟು 0 ಬ್ಯಾಲೆನ್ಸ್ ಹ್ಮ್. ಅಕೌಂಟ್ಗಳೆಲ್ಲ ಬಂದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದೆ. ಹ್ಮ್. ಬಟ್ ನಾನು ಹೇಳ್ತಾ ಇರೋದು 20 ವರ್ಷ ಹಿಂದೆ. ಹ್ಮ್. ಈಗ ರೈತರಿಗೆ ಹ್ಮ್. ಯಾವ ರೀತಿ ನಾವು ಬ್ಯಾಂಕ್ ಹೋಗಿ ಯಾವ ರೀತಿ ಅಕೌಂಟ್ ಓಪನ್ ಮಾಡಿ ನಾವು ಮಾಡಬೇಕು ಅನ್ನೋ ಅಂಥದ್ದು ಅಷ್ಟು ನಾಲೆಡ್ಜ್ ಹ್ಮ್. ಇರಲಿಲ್ಲ. ಈಗ ಹ್ಮ್. ನಾವು ಆ ಟೈಮಲ್ಲೆಲ್ಲ ರೈತರಿಗೆ ಹ್ಮ್. ತುಂಬಾ ಸಹಾಯ ಮಾಡಿದ್ದೀವಿ. ಹ್ಮ್. ಈಗ ರೈತರು ಎಲ್ಲಿರ್ತಾರೋ ಅಲ್ಲೇ ಹೋಗೋದು, ಅವ್ರಿಗೆ ಅಲ್ಲೇ ಸರ್ವಿಸ್ ಕೊಡೋ ಅಂಥದ್ದು, ಹ್ಮ್. ಆ ಥರದ್ನೆಲ್ಲ ಮಾಡ್ಕೊಟ್ಟಿದ್ದೀವಿ ಅವ್ರಿಗೆ. ಹ್ಮ್. 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 ಈಗ ರೈತರಿಗೆ ಸಣ್ಣ ಚೆಕ್ 1,000 ರೂಪಾಯಿ 2,000 ರೂಪಾಯಿ ಚೆಕ್ ಕೊಡ್ತಾ ಇದ್ರು, ಇನ್ಪುಟ್ ಸಬ್ಸಿಡಿ ಅಂತ. ಹ್ಮ್. ಆ ಚೆಕ್ನ 3 ತಿಂಗಳಾದ್ರೂ ಕೆಲವ್ರು ಮನೇಲೆ ಇಟ್ಕೊಂಡಿರೋರು, ಅವ್ರಿಗೇನು ಬ್ಯಾಂಕ್ ಖಾತೆ ಇಲ್ಲ ಅಂತ. ಖಂಡಿತ ಗೊತ್ತಾಯ್ತು. ನಾವು ಬರೀ ಒಂದು 10-20 ರೂಪಾಯಿನಲ್ಲಿ ಸರ್ವಿಸ್ ಚಾರ್ಜ್ ಮಾಡಿ ಅವ್ರಿಗೆ ಡೈರೆಕ್ಟ್ ಆಗಿ ಅವ್ರಿಗೆ ಕ್ಯಾಶ್ ಕೊಟ್ಟು ಕಳಿಸಿದೀವಿ, ಸಹಾಯ ಮಾಡಿದೀವಿ. ಯಾಕೆಂದ್ರೆ ಈಗ ರೈತರು ಒಂದ್ ಚೆಕ್ ಅದು ವ್ಯಾಲಿಡಿಟಿ ಕ್ಲೋಸ್ ಆದ್ರೆ ಹೌದು. ಪುನಃ ಅವ್ರು ಮತ್ತೆ ಆಫೀಸ್ಗೆ ಹೋಗ್ಬೇಕು, ತಹಸೀಲ್ದಾರ್ ಹತ್ರ ಹೋಗ್ಬೇಕು, ರಿವ್ಯಾಲಿಡೇಷನ್ ಮಾಡ್ಬೇಕು, ಅದೆಲ್ಲ ತುಂಬಾ ಖರ್ಚಾಗುತ್ತೆ. ಬಟ್ ಅವ್ರಿಗೆ ಬಂದಿರೋ ಸಣ್ಣ ಅಮೌಂಟ್ 1,000 ರೂಪಾಯಿ, ಕೆಲವು 500 ರೂಪಾಯಿ, 2,000 ರೂಪಾಯಿ, ಈ ತರ ಆ ತರದ ವಿಚಾರದಲ್ಲೆಲ್ಲ ರೈತರಿಗೆ ಅನುಕೂಲ ಮಾಡಿದೀವಿ. ಖಂಡಿತ. ಸಹಕಾರಿ ಸಂಘದ ಮೂಲಕ ಹಲವಾರು ಸಾಲ ಸೌಲಭ್ಯವನ್ನು ಒದಗಿಸೋದು, ಅವ್ರ ಬದುಕನ್ನು ಕಟ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡಿದಿರಿ. ಇದು ಒಂದು ಭಾಗ ಆದ್ರೆ ನಿಮ್ಗೆ ಶಾಲೆಯತ್ತ ಮನಸ್ಸು ವಾಲತ್ತೆ, ಶಾಲೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ. ಇದು ಯಾಕೆ ಬಂತ ಆಲೋಚನೆ ಅಂತ? ಅದು ಮೇಡಮ್ ಹೆಂಗೆ ಅಂದ್ರೆ, ಈಗ ನಾವು ಈ ಕಡೆ ಸಹಕಾರಿ ರಂಗದಲ್ಲಿ ಇದ್ವಲ್ಲ, ಶಾಲೆ ಏನಾಗಿತ್ತು, ನಮ್ಮ ಊರಿಂದ ಸ್ವಲ್ಪ ಒಂದು 5 ಕಿಲೋಮೀಟರ್ ದೂರ. ಅಲ್ಲಿ ಒಬ್ರು ನಮ್ಮ ಒಂದು 3 ಜನ ಟೀಚರ್ಸ್, 3-4 ಜನ ಟೀಚರ್ಸ್ ಸೇರಿ ಒಂದು ಶಾಲೆ ಮಾಡಿದ್ದಾರೆ. ಆ ಶಾಲೆ ಏನಾಗಿದೆ, ಒಂದು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಮಾಡ್ತಾ ಇದ್ರು ಅವರು. ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಮಾಡಿದ್ದಾರೆ. ಆ ಬಿಲ್ಡಿಂಗು ಚೌಲ್ಟ್ರಿ ಅವ್ರ ಬಿಲ್ಡಿಂಗ್, ಅದು ತುಂಬಾ ಹಳೆಯ ಬಿಲ್ಡಿಂಗು. ಹಳೆ ಬಿಲ್ಡಿಂಗು ಅವ್ರ ಕೈಲಿ ಪಾಪ ಏನೋ ಅನುದಾನ ಸಿಗುತ್ತೆ ಗೌರ್ಮೆಂಟ್ದು, ಏನೋ ಆಗತ್ತೆ ಅನ್ನೋ ಒಂದು ಆಸೆ ಇಟ್ಕೊಂಡು ಪಾಪ ಆ ಟೀಚರ್ಸ್ 4-5 ಜನ ಸೇರಿ ಮಾಡಿದ್ರು. ಏನಾಯ್ತು, ಅವರು ಒಂದು 5-6 ವರ್ಷ 7-8 ವರ್ಷ ನಡೆಸಿದ್ರು ಅದನ್ನ. ಅದು ನಡೆಸಿದ್ದಾದ್ಮೇಲೆ ಅವ್ರ ಕೈಲಿ ನಡೆಸೋದಕ್ಕೆ ಆಗ್ಲೇ ಇಲ್ಲ. ಒಂದಿನ ನಾನು ನಮ್ಮ ತೋಟದ ಹತ್ರ ಇದ್ದೆ, ಸೀದಾ ಅಲ್ಲಿ ಬಂದ್ರು ಟೀಚರ್ಸ್ 4 ಜನ.
ಏನಪ್ಪ ಮೇಸ್ಟ್ರುಗಳೆಲ್ಲ ಬಂದ್ರಿ ಏನು ಅಂತ ಕೇಳಿದಾಗ ನಾವು ಈ ಥರ ಶಾಲೆ ಮುಚ್ತಾ ಇದ್ದೀವಿ, ನಮ್ಮ ಕೈಲಿ ಮೇಂಟೈನ್ ಆಗ್ತಾ ಇಲ್ಲ, ಇರೋದು 2 ಟೀಚರ್ಸ್ಗೆ ಸ್ಯಾಲ್ರಿ ಕೊಡೋಕ್ಕಾಗ್ತಿಲ್ಲ, ಆಮೇಲೆ ನಾವು ಕೂಡ ಸ್ಯಾಲ್ರಿ ತಗೊಳಕ್ಕಾಗ್ತಾ ಇಲ್ಲ, ಅದರಲ್ಲಿ ಏನೂ ಆದಾಯ ಇಲ್ಲ, ಹಂಗಾಗಿ ನಮ್ಮ ಕೈಲಿ ಆಗಲ್ಲ. ಯಾಕಂದ್ರೆ ಸ್ಟೂಡೆಂಟ್ಸ್ ಬೇರೆ ಒಂದು 15 ಜನ ಇದ್ದಾರೆ ಅಷ್ಟೇ. 15 ಜನಕ್ಕೆ ಒಂದು ಆಟೋ ಬೇಕು ಬರೋದಕ್ಕೆ ಅವರು ಸ್ಕೂಲ್ಗೆ. ಸುಮಾರು 3-4 ಕಿಲೋಮೀಟರ್ ಹಳ್ಳಿಯಿಂದ ಎಲ್ಲ ಬರ್ತಾರೆ, ದೂರದಿಂದ. ಅವ್ರಿಗೆ ಬರಕ್ ಒಂದು ಆಟೋ ವ್ಯವಸ್ಥೆ ಬೇಕು. ಆಟೋಗೆ ಡೀಸೆಲ್ ಹಾಕೋಕ್ಕೂ ದುಡ್ಡಿಲ್ಲ, ನಮ್ಮ ಹತ್ರ ಪೆಟ್ರೋಲ್ ಹಾಕೋಕ್ಕೂ. ಇಂಥ ಕಷ್ಟದ ಪರಿಸ್ಥಿತಿ ಇದೆ. ಹಂಗಾಗಿ ನಾವು ಸ್ಕೂಲ್ ಮುಚ್ತಾ ಇದೀವಿ ಸರ್. ಏನಾದ್ರು ನೀವೇನಾದ್ರೂ ಮನ್ಸು ಮಾಡಿದ್ರೆ ಆ ಸ್ಕೂಲ್ನ ನೀವೇ ಬೇಕಾದ್ರೆ ಅಧ್ಯಕ್ಷರಾಗ್ಬಿಡಿ ಅಥವಾ ಸೆಕ್ರೆಟರಿಗಳಾಗಿ ಏನಾದರೂ ನಡೆಸಕ್ಕಾಗುತ್ತಾ ಯೋಚನೆ ಮಾಡಿ ಅಂತ ಹೇಳಿದ್ರು. ನಾನು ಆಯ್ತು ಮುಂದಿನ ವಾರ ಬರ್ತೀನಿ ನೋಡೋಣ ಒಂದ್ ಸ್ವಲ್ಪ ಅಂತ ಹೇಳಿ ಅವರು ಶಾಲೆ ಹತ್ರ ಹೋದೆ. ಶಾಲೆ ಹತ್ರ ಹೋದಾಗ ಅವರ ನಿಜವಾದಂಥ ಪರಿಸ್ಥಿತಿಯಲ್ಲಿ ನೋಡಿದೆ. ಯಾಕಂದ್ರೆ ಈಗ 10 ವರ್ಷದಿಂದ ನಡೆಸಿದ್ದಾರೆ. ಆಮೇಲೆ 10 ವರ್ಷದಿಂದ ಸುಮಾರು 1 ವರ್ಷಕ್ಕೆ ಒಂದು 20-30 ಜನ ಸ್ಟೂಡೆಂಟ್ಸ್ ಔಟ್ಪುಟ್ ಆಗಿದ್ದಾರೆ. ಈಗ ಅವ್ರಿಗೆಲ್ಲ TC ಮಾರ್ಕ್ಸ್ ಕಾರ್ಡ್ ಇವ್ರ ಹತ್ರ ಇರುತ್ತೆ. ಈ ಶಾಲೆ ಮುಚ್ಚಿದ್ರೆ ಹಿಂದಿನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಆಮೇಲೆ ಅಲ್ಲಿ ನಮ್ಮ ಪ್ಲೇಸ್ನಲ್ಲಿ ಹೆಂಗಿದೆ ಅಂದ್ರೆ ಸುತ್ತು ಹಳ್ಳಿಗಳಿದೆ. ಅದು ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ ಇರೋದು ಶಾಲೆ. ಅಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಈಗ ನಮಗೂ ಒಂದು ಸ್ಕೂಲ್ ಮಾಡ್ಬೇಕನ್ನೋ ಆಸೆ ಇತ್ತು. ಬಟ್ ಇವ್ರು ಯಾವಾಗ ಬಂದು ಹೇಳಿದ್ರಲ್ಲ, ಸರಿ ಆಯ್ತು ನಿಮ್ಮ ಶಾಲೆ ಯಾಕೆ ಮುಚ್ಚಿತೀರಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನಿಮ್ದೇ ಇರಲಿ, ಬೋರ್ಡಲ್ಲಿ ಬೇಕಾದ್ರೆ ನೀವು ಒಬ್ರು ಇರಿ, ನಮ್ಗೇನು ತೊಂದರೆ ಇಲ್ಲ ಅಂತೇಳಿ ಅವ್ರನ್ನೂ ನಮ್ಮ ಹಳೆ ಟೀಚರ್ಸ್ನು ಒಬ್ಬರನ್ನ ಬೋರ್ಡಲ್ಲಿ ಇಟ್ಕೊಂಡು ನಮ್ಗೊಂದಿಬ್ರಿಗೆ ಉದ್ಯೋಗ ಕೊಡಬೇಕು ಅಂತ ಕೇಳಿದ್ರು. ಆಯ್ತು ನೀವು ಒಂದಿಬ್ರು ಉದ್ಯೋಗ ಮಾಡಿ ಇದರಲ್ಲಿ ಅಂತೇಳಿ ಈಗ ಪ್ರಸ್ತುತ ಒಂದು 28 ಜನ ಟೀಚರ್ಸು ಎಲ್ಲ ನಾನ್ ಟೀಚಿಂಗು ಟೀಚರ್ಸು ಎಲ್ಲ ಇದ್ದಾರೆ ಮೇಡಮ್. ಡ್ರೈವರ್ಸ್ ಎಲ್ಲ ಸ್ಟೂಡೆಂಟ್ಸ್ ಈಗ 300 ಇದ್ದಾರೆ. ಅದು ವರ್ಷ ಹೆಚ್ಚಿಗೆ ಆಗ್ತಾ ಇದೆ. ಪ್ರತಿ ವರ್ಷ ಮಿನಿಮಮ್ 50ರಿಂದ 60 ಜನ ಸ್ಟೂಡೆಂಟ್ಸ್ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಮುಂಚೆ ಎಲ್ಲ ನಾವು ಅವ್ರಿಗೆಲ್ಲ ಫ್ರೀ ಡ್ರೆಸ್ ಎಲ್ಲ ಕೊಡ್ತಾ ಇದ್ವಿ, ಯೂನಿಫಾರ್ಮ್ ಎಲ್ಲ, ಆಮೇಲೆ ಫ್ರೀ ಬುಕ್ಸ್, ಸಾಕಷ್ಟು ಅವ್ರಿಗೆ ಸಹಾಯ ಮಾಡಿದೀವಿ. ಯಾಕೆಂದ್ರೆ ಈಗ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಲೋಕಲ್ ಅಲ್ಲಿ ಹೆಂಗೆ ಅಂದ್ರೆ ನಮ್ಗೆ ಏನ್ ಸಿಟಿನಲ್ಲಿ ಸಿಗುತ್ತೆ, ಆ ಸಿಟಿನಲ್ಲಿ ಸಿಗೋಂತ ಎಜುಕೇಶನ್ ನಮ್ಮ ಹಳ್ಳಿನಲ್ಲಿ ಯಾಕೆ ಸಿಗ್ಬಾರ್ದು ಹುಡುಗರಿಗೆ? ಅವ್ರು ಅಲ್ಲಿ ಅವಕಾಶ ವಂಚಿತ ಆಗ್ತಾರಲ್ಲ. ಹಂಗಾಗಿ ನಮ್ಮ ಲೋಕಲ್ ಅಲ್ಲೇ ಒಂದ್ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ ಅನ್ನೋ ಗುರಿ ಇಟ್ಕೊಂಡು ಆ ಶಾಲೆ ಮುಚ್ಚೋ ಅಂತ ಶಾಲೆನ ನಾವು ಟೇಕ್ ಓವರ್ ಮಾಡಿ ತಗೊಂಡು, ನಮ್ಮ ತಂದೆನ ಒಂದ್ ಸ್ವಲ್ಪ ಜಮೀನ್ ಇತ್ತಲ್ಲೇ, ಆ ಜಮೀನಲ್ಲೇ ಒಂದು ಬಿಲ್ಡಿಂಗ್ ಎಲ್ಲ ಮಾಡಿ ಸುಮಾರು ಅದಕ್ಕೊಂದು 2-2.5 ಕೋಟಿ ಮೇಲೆ ಆಯ್ತು ಬಿಲ್ಡಿಂಗ್ಗೆ. ಅದನ್ನೆಲ್ಲ ಮಾಡಿ ಈಗ ಒಂದು ಒಳ್ಳೆ, ಆಮೇಲೆ ನಮ್ಮ ಶಾಲೆಗೆ ಒಂದು ಅವಾರ್ಡ್ ಎಲ್ಲ ಬಂದಿದೆ DC ಇಂದ, ಒಳ್ಳೆ ಅತ್ಯುತ್ತಮ ಶಾಲೆ ಅಂತ. ಹಂಗಾಗಿ ಈಗ ಒಳ್ಳೆ ಮಟ್ಟದಲ್ಲಿ ಇದೆ. ಈಗ ಅಡ್ಮಿಷನ್ಸ್ ಚೆನ್ನಾಗ್ ಆಗ್ತಾ ಇದೆ, ಅಲ್ಲಿ ಟೀಚರ್ಸ್ಗೂ ಅನುಕೂಲ ಆಗಿದೆ. ಆಮೇಲೆ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಎಲ್ಲ ಇದ್ದಾರೆ. ಒಳ್ಳೆ ರಿಸಲ್ಟು ಬಂದಿದೆ ಈ ಸರಿ, 100% ರಿಸಲ್ಟ್ ಬಂದಿದೆ SLC. ಹೌದು. ಸಹಕಾರಿ ಸಂಘ ಆಯ್ತು, ಶಾಲೆ ಆಯ್ತು, ಇಷ್ಟಕ್ಕೆ ಸೀಮಿತ ಆಗಿಲ್ಲ ನಿಮ್ಮ ಬದುಕು, ರಾಜಕಾರಣದ ತವಾಲತೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಈಗ ರಾಜಕಾರಣದಲ್ಲಿ ಅಂದ್ರೆ ನಮ್ಮ ಗುರುಗಳು GN ನಾಗಣ್ಣ ಅಂತ, ಅವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಈಗ ಅವರು ತಮ್ಮನ ಮಗನು ನಾನು ಇಬ್ರು ಒಂದೇ ಕ್ಲಾಸ್ಮೇಟ್. ಅವ್ರ ಮನೆ ಹತ್ರ ಯಾವಾಗ್ಲೂ ಹೋಗ್ತಾ ಇದ್ದು ಬರ್ತಾ ಇದ್ದು, ಅವರ ಹತ್ರ ಜನಸಂಪರ್ಕ, ಆಮೇಲೆ ಅವರು ಬಡವರಿಗೆ ಸಹಾಯ ಮಾಡೋದು ಎಲ್ಲ ಅವ್ರು ಹತ್ರದಿಂದ ಗಮನಿಸ್ತಾ ಇದ್ದೆ. ಹತ್ರದಿಂದ ಗಮನಿಸಿದಾಗ ನಮಗೂ ಕೂಡ ಏನೋ ಒಂದು ಅಧಿಕಾರ ಸಿಕ್ಕಿದ್ರೆ ಸ್ವಲ್ಪ ಜನಗಳ ಸೇವೆ ಮಾಡ್ಬೋದು. ಯಾಕಂದ್ರೆ ಈಗಿರೋ ನಮ್ಮ ವ್ಯಾಪ್ತಿನಲ್ಲಿ ನಾವು ಮಾಡ್ತಾ ಇದೀವಿ. ಇನ್ನೂ ಏನಾದ್ರೂ ಹೆಚ್ಚಿನ ಸೇವೆ ಮಾಡ್ಬೇಕು ಅಂದ್ರೆ ಈಗ ನಮ್ಮಲ್ಲಿರೋದಕ್ಕಿಂತ ಜಾಸ್ತಿ ಈಗ ಅಧಿಕಾರ ಸಿಕ್ಕಿದ್ರೆ ನಾವು ಹೆಚ್ಚಿಗೆ ಮಾಡ್ಬೋದು. ಸರ್ಕಾರದ ಅನುದಾನ ಸಿಗತ್ತೆ, ಆಮೇಲೆ ಒಂದು ಪೋಸ್ಟ್ ಇರುತ್ತೆ ನಮ್ಗೆ, ನಮ್ಮ ಕೈನಲ್ಲಿ ನಾವು ಸಹಾಯ ಮಾಡ್ಬೋದು. ಹಾಗಾಗಿ ನಾನು ಯಾಕೆ ರಾಜಕಾರಣಕ್ಕೆ ಬರ್ಬಾರ್ದು ಅಂತ ಅವ್ರು ನಮ್ಮ ನಾಗಣ್ಣವ್ರ ಹತ್ರ ಕೇಳಿದಾಗ, ಸರಿ ಆಯ್ತು ಅವಕಾಶ ಸಿಕ್ಕಿದಾಗ ಮಾಡೋಣ, ನೀವು ಓಡಾಡ್ಕೊಂಡು ಸೇವೆ ಮಾಡಿ ಅಂತ ಹೇಳಿದ್ರು. 2010ರಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಟಿಕೆಟ್ ಕೊಟ್ಟರು, ಕಡಿಮೆ ಅಂತರದಲ್ಲಿ ಸೋತೆ. ಈಗ MLA ವೆಂಕಟೇಶ್ ವಿರುದ್ಧವಾಗಿ 2010ರಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಚುನಾವಣೆಗಳಾಗ್ಲಿಲ್ಲ, ಅವಕಾಶ ಸಿಗ್ಲಿಲ್ಲ. ನಮ್ಮ ಸೇವೆ ಅಂತೂ ನಿರಂತರವಾಗಿದೆ, ಏನೋ ನಾವು ಪ್ರಯತ್ನದಲ್ಲಿ ಇದೀವಿ. ಆದ್ರೆ ಆಗ್ಲಿ, ಭಗವಂತನ ಆಶೀರ್ವಾದ. ಅವಕಾಶ ಸಿಕ್ಕರೆ ಜನಗಳಿಗೆ ಜಾಸ್ತಿ ಸೇವೆ ಮಾಡ್ತೀವಿ, ಇಲ್ಲ ಅಂದ್ರೆ ಈ ರಂಗದಲ್ಲೇ ಸೇವೆ ಮಾಡ್ತಾ ಇರ್ತೀವಿ. ಇಷ್ಟೆಲ್ಲ ಅದರ ಸಹಕಾರಿ ಸಂಘ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ರಾಜಕೀಯ ಅಂದಾಗ ಕುಟುಂಬದಲ್ಲಿ ಸಹಜವಾಗಿ ಇಲ್ಲ ಮಾಡಿ ಮುಂದುವರಿರಿ ಈ ತರದ ಭಾವನೆಗಳಿದೆಯಾ? ಇಲ್ಲ ನಮ್ಗೆ ಆಗ್ಬೇಕು ಈ ರಾಜಕಾರಣ, ಹೆಂಗೂ ಒಂದು ಶಾಲೆ ಅಂತ ಇದೆ, ಸಹಕಾರಿ ಕ್ಷೇತ್ರದಲ್ಲೂ ನಮ್ದೇ ಆದಂತ ಸಾಧನೆ ನಾವು ಮಾಡಿದ್ದೀವಿ ಸಾಕು, ಈ ತರದ ಮನೋಭಾವ ಇದೆ, ಹೇಗಿದೆ ಮನೆಯಲ್ಲಿ? ಇಲ್ಲ ಮೇಡಮ್, ನಮ್ಮ ಮನೆಯವರು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಇಷ್ಟೆಲ್ಲ ಮಾಡೋದಕ್ಕೆ ಮೂಲ ಕಾರಣನೇ ನಮ್ಮ ಫ್ಯಾಮಿಲಿ, ನಮ್ಮ ಮನೆಯವರು.
ಯಾಕೆಂದ್ರೆ ಈಗ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಗಲಾಟೆ ಮಾಡಿದ್ರೆ ನಾವು ಇಷ್ಟೊತ್ತಿಗೆ ಸ್ವಲ್ಪ ಸೈಲೆಂಟ್ ಆಗ್ತಾ ಇದ್ವಿ ನಾವು ಯಾವ್ದಾದ್ರು ಕೆಲವು ವಿಚಾರದಲ್ಲಿ ಬೇಡ ಅಂತ ನೀವು ಹೇಳ್ದಂಗೆ ಇರೋದ್ರಲ್ಲೇ ಇರ್ರಿ ಮತ್ತೆ ಏನಕ್ಕೆ ಸುಮ್ಮನೆ ಎಲ್ಲ ಮಾಡ್ತೀರಿ ಅನ್ನೋ ರೀತಿ ಸ್ವಲ್ಪ ಅವ್ರೇನಾದ್ರು ಅವ್ರ ಕಡೆಯಿಂದ ಕಿರಿಕಿರಿ ಸ್ಟಾರ್ಟ್ ಆಗಿದ್ರೆ ಸ್ವಲ್ಪ ಸುಮ್ಮನೆ ಆಗ್ತಿದ್ರು. ಬಟ್ ಅವರ ಯಾವುದೇ ರೀತಿ ಅವ್ರು ಏನು ಕಿರಿಕಿಲ್ಲ, ಅವ್ರು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಅವ್ರಿಗೆಲ್ಲ ಗೊತ್ತಿದೆ, ಯಾಕೆಂದ್ರೆ ನಾವೆಲ್ಲ 0 ಇಂದ ಬಂದಿರೋರು. ಈಗ ನಮ್ಮ ಹತ್ರ ಏನೂ ಇಲ್ಲದೆ ಇರೋ ಕಾಲ, ಏನು ನಮಗೆ ಚಪ್ಪಲಿನೂ ಇಲ್ಲ, ನಾವು ನಡ್ಕೊಂಡು ಓಡಾಡ್ತಿದ್ವಿ ಅಂತ ಕಾಲದಿಂದ ಬಂದಿರ ಅಂದ್ರೆ. ಆಮೇಲೆ ನಾವು ಮದುವೆ ಆದಾಗಲೂ ಕೂಡ ದೊಡ್ಡ ನಮ್ಮ ಹತ್ರ ಏನು ಆಸ್ತಿ ಇಲ್ಲ, ದುಡ್ಡು ಇಲ್ಲ, ಆ ಥರದಿಂದ ಕೆಳಮಟ್ಟದಿಂದ ಬಂದಿದ್ದೀವಲ್ಲ. ಹಾಗಾಗಿ ನಾವು ಏನೇ ಮಾಡಿದ್ರು ಒಳ್ಳೇದನ್ನೇ ಮಾಡ್ತೀವಿ ಅನ್ನೋ ರೀತಿ ಅವ್ರಿಗೆ ವಿಶ್ವಾಸ ಇದೆ. ಏನು ಅವ್ರೇನು ತೊಂದರೆ ಕೊಡಲ್ಲ. ಅವರು ಸಂಪೂರ್ಣ ನಾವು ಈಗ ಮನೆಗೆ ಹೋಗೋದು ಲೇಟ್ ಆಗತ್ತೆ ಅವ್ರಿಗೆ ಗೊತ್ತಿದೆ. ಈಗ ಹಂಗಾಗಿ ಅವರೆಲ್ಲ ಅದಕ್ಕೆಲ್ಲ ಸ್ವಲ್ಪ ಸಹಮತ ಕೊಡ್ತಾರೆ ಮೇಡಮ್. ಅವ್ರ ಸಹಮತದಿಂದನೇ ನಾವು ಈ ಮಟ್ಟಕ್ಕೆ ಬರಕ್ ಕಾರಣ. ಈ ಜರ್ನಿಯಲ್ಲಿ ನಿಮ್ಗೆ ಅನ್ಸಿರುತ್ತೆ, ಈಗ ಸಹಕಾರಿ ಕ್ಷೇತ್ರದಲ್ಲಿ ಒಂದಷ್ಟು ನಿಮ್ಗೆ ಏನ್ ಸಾಧ್ಯವಾಗತ್ತೆ ಅದನ್ನೆಲ್ಲ ಮಾಡಿರ್ತೀರಿ. ಅಣ್ಣ ನಿಮ್ಮಿಂದ ಉಪಕಾರ ಆಯ್ತು, ಸಾರ್ ನೀವು ಅವತ್ತು ದುಡ್ಡು ಕೊಟ್ಟಿದ್ದಕ್ಕೆ ನಮ್ಮ ಬದುಕನ್ನು ಕಟ್ಕೊಂಡ್ವಿ. ಈಗ ಶಿಕ್ಷಣ ಕ್ಷೇತ್ರ ಅಂದ್ರೂ ಕೂಡ ನೋಡಿ, ಬರೀ 10-15 ಇದ್ದ ಮಕ್ಕಳು ಇವತ್ತು 300+ ಇದ್ದಾರೆ ಅಂತ ಹೇಳಿದ್ರೆ ಯಾರೋ ಪೇರೆಂಟ್ಸ್ ಬರ್ತಾರೆ, ಪೋಷಕರು, ಸರ್ ನಿಮ್ಮಿಂದ ಉಪಕಾರ ಆಯ್ತು, ಈ ತರದೆಲ್ಲ ಫೀಡ್ಬ್ಯಾಕ್ ನಿಮ್ಗೆ ಕೇಳ್ಬೇಕಾದ್ರೆ ಯಾವ ಭಾವನೆ ಬರುತ್ತೆ? ನಿಮ್ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಏನಾದ್ರು ಅನ್ಸುತ್ತೆ ಮೇಡಮ್? ಖಂಡಿತ. ಈಗ ನೋಡಿ, ನಾನು ನಮ್ಮ ಹೆಡ್ ಮಾಸ್ಟರ್ಗೆ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಹೇಳಿರೋದಷ್ಟೇ, ಈಗ ಯಾರು ಬಡವರು ಬರ್ತಾರೆ. ಈಗ ನಮ್ಮಲ್ಲಿ ಮೇಡಮ್ ಇನ್ನೊಂದು ವಿಚಾರ, ಇಡೀ ಪಾವಗಡ ತಾಲೂಕಲ್ಲಿ ಎಲ್ಲಾ ಶಾಲೆಗಿಂತೂ ನಮ್ಮ ಶಾಲೆನಲ್ಲೇ ಕಡಿಮೆ ಫೀಸು ನೋಡಿ. ನಾವು ಬೇಕಂದ್ರೆ ನಮ್ದೇನ್ ಫೀಸ್ ಇದೆಯೋ ಅದನ್ನ ಡಬಲ್ ಮಾಡ್ಬೋದು. ಈಗ ಇನ್ನೂ 30-40-50 ಲಕ್ಷ ದುಡಿಬೋದು ಅದ್ರಲ್ಲಿ ವರ್ಷಕ್ಕೆ. ಬಟ್ ನಮ್ಗೆ ಅದ್ರ ಆಸೆ ಇಲ್ಲ. ಯಾಕೆಂದ್ರೆ ಬಡವರು ಹುಡುಗರು ಇದಾರೆ ಅಲ್ಲಿ ಲೋಕಲ್ ಅಲ್ಲಿ, ಬಡವರು, ರೈತರ ಮಕ್ಕಳುಗಳು, ಕೂಲಿ ಕಾರ್ಮಿಕರ ಮಕ್ಕಳುಗಳು, ಒಳ್ಳೆ ಎಜುಕೇಶನ್, ಒಳ್ಳೆ ಬಿಲ್ಡಿಂಗ್ ಇದೆ, ಒಳ್ಳೆ ವ್ಯವಸ್ಥೆ ಇದೆ, ಅವ್ರಿಗೆ ಮೂಲಭೂತ ಸೌಕರ್ಯಗಳಿದೆ, ಎಲ್ಲ ಕೊಟ್ಟಿದ್ದೀವಿ. ಆದ್ರೂ ಕೂಡ ಫೀಸು ನಮ್ಮ ಇಡೀ ತಾಲ್ಲೂಕಿನಲ್ಲಿರೋ ಎಲ್ಲ ಶಾಲೆಗಿಂತ ನಮ್ಮ ಶಾಲೆನಲ್ಲಿ ಕಡಿಮೆ. ನಮ್ಮ ಒಕ್ಕೂಟದವ್ರು ನೀವು ಕಡಿಮೆ ಮಾಡಿದಿರಿ, ನಾವ್ ಹೆಂಗೆ ಮಾಡೋದು, ಸರ್ವೆ ಹೋಗೋದು ಅನ್ನೋ ಅವ್ರ ಪ್ರಶ್ನೆನೂ ಒಂದೊಂದ್ಸರಿ ಬರುತ್ತೆ ನಮ್ಗೆ. ಆದ್ರೂ ಕೂಡ ಅದನ್ನೆಲ್ಲ ಮೀರಿ ನಾವು ಮಕ್ಕಳಿಗೆ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೆ ನಾವು ಫೀಸ್ನಲ್ಲೂ ತುಂಬಾ ಕಡಿಮೆ ಮಾಡಿದೀವಿ. ಅದು ಅಲ್ಲದೆ ಏನಾದ್ರೂ ಬಡವರು ಬಂದ್ರೆ ನಾನು ನಮ್ಮ ಡೈರೆಕ್ಷನ್ ಕೊಟ್ಟಿದ್ದೀನಿ, ಈಗ ಎಷ್ಟಿರುತ್ತೋ ಅಷ್ಟ್ರಲ್ಲಿ ಅಡ್ಮಿಷನ್ ಮಾಡಿಸಿ, ಬಡವರು ಇದಾರಾ ಹೇಳಿ ಕಡಿಮೆ ಮಾಡೋಣ ಆತರ. ಅವ್ರು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಅವ್ರಿಗೆ ಹೇಳ್ತೀನಿ, ಅವ್ರ ಹತ್ರ ಎಷ್ಟು ಶಕ್ತಿ ಇದೆಯೋ ಅಷ್ಟ್ರಲ್ಲೇ ಅವ್ರಿಗೆ ಎಜುಕೇಶನ್ ಕೊಡ್ತೀವಿ. ಯಾರಿಗೂ ತೊಂದರೆ ಮಾಡಿಲ್ಲ ಯಾವ ಮಕ್ಕಳಿಗೂ. ಶಾಲೆ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗಿಯಾಗೋದು. ಹೌದು ಮೇಡಮ್, ಹೌದು ಮೇಡಮ್. ಶಾಲೆ ಕಾರ್ಯಕ್ರಮಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಎಲ್ಲ ಶಾಲಾ ಕಾರ್ಯಕ್ರಮ, ವಾರ್ಷಿಕೋತ್ಸವಗಳಿರುತ್ತೆ. ಸುಮಾರು ಒಂದು ವರ್ಷದಲ್ಲಿ 7-8 ಕಾರ್ಯಕ್ರಮಕ್ಕೆ. ನಿಮ್ಮ ಜರ್ನಿಯನ್ನು ಹಾಗಾದ್ರೆ ನೆನಪು ಮಾಡ್ಕೊಂಡ್ರೆ ಒಂದು ಆತ್ಮತೃಪ್ತಿ ಅನ್ನೋದು ಸಿಕ್ಕಿದೆಯಾ ಸರ್ ನಿಮ್ಗೆ? ಖಂಡಿತ ಮೇಡಮ್, ಖಂಡಿತ. ಇಷ್ಟು ವರ್ಷಗಳ ಈ ಜರ್ನಿಯಲ್ಲಿ ಇದೊಂದು ಕೆಲಸ ಪೆಂಡಿಂಗ್ ಇದೆ, ಇದೊಂದು ಮಾಡಿ ಮುಗಿಸ್ಬೇಕು, ಈ ತರದ್ ಏನಾದ್ರು ಭಾವನೆಗಳಿದೆಯಾ? ಏನೂ ಇಲ್ಲ ಮೇಡಮ್. ನಮ್ಗೆ ಈಗ ಕೊಟ್ಟಿರೋಂಥ ದೇವ್ರ ಆಶೀರ್ವಾದ, ದೇವ್ರ ಏನ್ ಕೊಟ್ಟಿದ್ದಾನೆ ಅವಕಾಶ ಅದ್ರಲ್ಲೆಲ್ಲ ಮಾಡಿದೀವಿ. ಇನ್ನು ಮಾಡ್ಬೇಕಾಗಿರೋದು ಅಂದ್ರೆ ಏನಾದ್ರು ರಾಜಕಾರಣದಲ್ಲಿ ಅವಕಾಶ ಸಿಕ್ಕಿದ್ರೆ ನಾವು ಇನ್ನೂ ಹೆಚ್ಚಿನ ಸೇವೆ ಮಾಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಸೇವೆ ನಿರಂತರವಾಗಿ ಇರುತ್ತೆ ಅಷ್ಟೇ. ಮುಂದಿನ ಗುರಿ ಹಂಗಾದ್ರೆ ರಾಜಕೀಯ ಇದ್ದೇ ಇರುತ್ತೆ. ಅವಕಾಶ ಸಿಕ್ಕಿ ಜನರ ಆಶೀರ್ವಾದ ಇದ್ರೆ ನಾವು ಮುಂದೆ ಇನ್ನೂ ಹೆಚ್ಚಿನ ಸೇವೆ ಮಾಡ್ತೀವಿ. ಇಲ್ಲ ಅಂದ್ರೂ ಕೂಡ ನಾವೇನ್ ನಿರಾಸೆ ಆಗಲ್ಲ. ಇದ್ರಲ್ಲಿ ನಮ್ದೇನಿರುತ್ತೋ ಈಗ ಆಲ್ರೆಡಿ ಏನ್ ಸೇವೆ ಇದೆಯೋ ಅದನ್ನ ನಿರಂತರವಾಗಿ ಮುಂದುವರಿಸ್ತೀವಿ. ಈಗ ನಿಮ್ ವ್ಯಾಪ್ತಿಯಲ್ಲಿ ಈಗ ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಹಕಾರ ಕ್ಷೇತ್ರ ಇರ್ಬೋದು, ನೀವು ಮಾಡ್ಕೊಂಡ್ ಬಂದಿದ್ದೀರಿ. ಈಗ ರಾಜಕಾರಣ ಅಂದಾಗ ನೀವು ಒಂದು ಕ್ಷೇತ್ರ ಅಂತ ಪರಿಗಣನೆಗೆ ತಗೊಳ್ಬೇಕಾಗತ್ತೆ. ಈಗ ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ನೀವು ನೋಡ್ಬೇಕಾಗತ್ತೆ. ಈ ಬದಲಾವಣೆಯನ್ನು ನಾನು ತರಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ ಅನ್ನೋದಾದ್ರೆ ಏನ್ ಹೇಳ್ತೀರಿ? ರಾಜಕೀಯದಲ್ಲಿ ನೀವು ಪ್ಲಸ್ ಆಯ್ತು ಮುಂದಿನ ದಿನಗಳಲ್ಲಿ. ಮೇಡಮ್, ಈಗ ನಮ್ಮ ಪಾವಗಡ ತಾಲೂಕು ತುಂಬಾ ಹಿಂದುಳಿದಿರ್ತಕ್ಕಂಥ ತಾಲೂಕು ಇದೆ. ಈಗ ಅಲ್ಲಿ ಮೈನು ನಾವು ನಮ್ಮ ಅಲ್ಲಿಂದ ನೋಡಿ, ಈಗ ಬೆಂಗಳೂರು ಅಂತ ಸಿಟಿಗೆ ಕನಿಷ್ಠ 30-40 ಸಾವಿರ ಜನ ಬೆಂಗಳೂರಲ್ಲಿದ್ದಾರೆ. ಈಗ ನಮ್ಮ ತಾಲೂಕಲ್ಲಿ 1,80,000 ಜನಸಂಖ್ಯೆನಲ್ಲಿ ಈಗ ಕನಿಷ್ಠ 30-40 ಸಾವಿರ ಜನ ಸಿಟಿನಲ್ಲಿದ್ದಾರೆ. ಅಲ್ಲಿರೋದೇ ಬರೀ ವಯಸ್ಸಾಗಿರೋ ಅಂತ ಇದ್ದಾರೆ. ಆಮೇಲೆ ಅವ್ರಿಗೆ ಕೆಲಸ ಇಲ್ಲ. ಆಮೇಲೆ ಹುಡುಗರೆಲ್ಲ ಕ್ವಾಲಿಫೈಡು ವಿದ್ಯಾವಂತ ಹುಡುಗರೆಲ್ಲ ಸಿಟಿ ಸೇರ್ಕೊಂಡಿದ್ದಾರೆ. ಆಮೇಲೆ ಇನ್ನು ಸ್ವಲ್ಪ ಓದಿ PUC SLC ಡಿಪ್ಲೊಮಾ ಮಾಡಿರೋಂಥ ಹುಡುಗರಿಗೆ ಜಾಬ್ ಇಲ್ಲ, ಅವರೆಲ್ಲ ಊರುಗಳಲ್ಲಿದ್ದಾರೆ. ಸೊ ಹಂಗಾಗಿ ಮೇಯ್ನು ನಾವು ಸ್ಕಿಲ್ ಡೆವಲಪ್ಮೆಂಟನ್ನ ಪ್ರಿಪೇರ್ ಮಾಡ್ಬೇಕು ಹುಡುಗರಲ್ಲಿ. ಆಮೇಲೆ ಅವ್ರಿಗೊಂದಷ್ಟು ಇಂಡಸ್ಟ್ರೀಸ್ ಎಲ್ಲ ಮಾಡಿಕೊಡ್ಬೇಕು. ಇಂಡಸ್ಟ್ರೀಸ್ ಮಾಡಿ ಆ ಹುಡುಗರಿಗೆ ಅಲ್ಲಿ ಲೋಕಲ್ನಲ್ಲಿ ಅವೈಲಬಿಲಿಟಿ ಆಗೋಂಥ ಒಂದು ಜಾಬ್ ಅಲ್ಲೇ ಸಿಗ್ಬೇಕು ಅವ್ರಿಗೆ. ಅಲ್ಲೇ ಕೆಲಸ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ ಮೇಡಮ್, ಅವರು ಅಲ್ಲೇ ಮನೆಯಲ್ಲಿ ತಂದೆ ತಾಯಿ ಜೊತೆ ಅವರು ಆರಾಮಾಗಿರ್ತಾರೆ.
ಈಗ ಏನಾಗುತ್ತೆ, ಈಗ ಸಿಟಿಗೆ ಬಂದು ಅವ್ರು ಸಂಪಾದನೆ ಮಾಡ್ಬೋದು, ಬಟ್ ಆದ್ರೂ ಅಲ್ಲಿ ತಂದೆ ತಾಯಿ ನೋಡ್ಕೊಳಕ್ಕಾಗಲ್ಲ. ತಂದೆ ತಾಯಿಗಳೆಲ್ಲ ಅನಾಥರಾಗ್ತಾರೆ. ಆ ಹುಡುಗರಿಗೆ ಇಲ್ಲೇನು ಕೆಲ್ಸಕ್ಕೆ ಹೋಗ್ತಾರೆ, ಗಾರ್ಮೆಂಟ್ಸ್ ಅಂತ ಕೆಲಸ, ಫ್ಯಾಕ್ಟ್ರಿಗಳಂತ ಕೆಲ್ಸಕ್ಕೆ ಇಲ್ಲೇನು ಹೋಗ್ತಾರೆ. ಈ ಕೆಲಸ ನಮ್ಮೂರಿನಲ್ಲೇ ಕೊಟ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಈಗ ನಮ್ದು ಕೂಡ ಮುಂದಿನ ಗುರಿ ಇದೆ, ಒಂದು ಗಾರ್ಮೆಂಟ್ಸ್ ಮಾಡಿ ಒಂದು 300-400 ಜನಕ್ಕೆ ಉದ್ಯೋಗ ಕೊಡ್ಬೇಕು ಅನ್ನೋದು ನಮ್ಮ ಮಿಸಸ್ ಹೇಳ್ತಾ ಇರುತ್ತೆ. ಸಮಾಜಕ್ಕೆ ನೀವು ಕೊಡುವಂತ ಸಂದೇಶ ಏನು? ಸಮಾಜಕ್ಕೆ ನಾವು ಕೂಡ ಈಗ ನಮ್ಗೆ ಏನು ನಮ್ಮ ಕೈಯಲ್ಲಿ ಆಗುತ್ತೆ, ಈಗ ನಾವು 0 ಇಂದ ಬಂದಿದ್ದೀವಿ, ಈ ಮಟ್ಟಕ್ಕೆ ಬಂದಿದ್ದೀವಿ. ನಾವು ಕಷ್ಟಪಟ್ಟು ಈ ಥರದ್ದೆಲ್ಲ ಸಂಪಾದನೆ ಮಾಡಿ ರಾತ್ರಿ ಆಗಲೂ ಕೆಲಸ ಮಾಡಿ ಒಂದು ಒಳ್ಳೆ ಸ್ಥಾನಕ್ಕೆ ಬಂದಿದ್ದೀವಿ. ಈ ಸ್ಥಾನದಲ್ಲಿ ಇರೋದ್ರಿಂದ ಈಗ ನಾವು ಅತ್ಯಂತ ಬಡವರು ಯಾರಿದ್ದಾರೆ, ಅಶಕ್ತರು ಯಾರಿದ್ದಾರೆ, ಅವ್ರಿಗೊಂದು ಸ್ವಲ್ಪ ಶಕ್ತಿ ತುಂಬ ಅಂತ ಕೆಲಸ ಮಾಡಬೇಕು. ಅದನ್ನ ಮೋಟಿವೇಶನ್ ಆಗಿ ಇನ್ನೂ ಒಂದು ಸ್ವಲ್ಪ ಜನ ಅವ್ರಿಗೆ ಮಾಡ್ಬೇಕಾಗುತ್ತೆ. ಈಗ ನಾನು ಒಂದು 50 ಜನಕ್ಕೆ ಮಾಡಿದೆ, 50 ಜನ ಇನ್ನೊಂದು 100 ಜನಕ್ಕೆ ಮಾಡ್ತಾರೆ. ಈ ತರದಲ್ಲಿ ಎಲ್ಲ ಮೋಟಿವೇಶನ್ ಆಗಿ ಸಮಾಜಕ್ಕೆ ಒಳ್ಳೇದಾಗ್ಬೇಕು, ನಿರುದ್ಯೋಗಿಗಳು ಒಳ್ಳೇದಾಗ್ಬೇಕು, ಬಡವ್ರಿಗೆ ಒಳ್ಳೇದಾಗ್ಬೇಕು. ಈ ತರದ್ದೆಲ್ಲ ಒಂದಷ್ಟು ಕಾರ್ಯಕ್ರಮಗಳಿದಾವೆ. ಇವತ್ತು ಹೇಗಾಗಿದೆ ಸರ್, ಯುವ ಸಮೂಹ ಅವರದ್ದೇ ಆದಂತ ಸೀಮಿತ ಪ್ರಪಂಚ, ಈ ಟೆಕ್ನಾಲಜಿ ಅನ್ನೋದು ಜಾಸ್ತಿ ಆಗ್ಬಿಟ್ಟು ಮೊಬೈಲ್ಗೆ ಸೀಮಿತ ಆಗಿದ್ದಾರೆ. ಊರ್ ಕಡೆ ಅಂತ ಹೇಳಿದ್ರೆ ಯಾವುದೋ ಮರದ ಕೆಳಗಡೆ ಮಾತಾಡ್ಕೊಂಡು ಕಾಲ ಕಳೀತಾರೆ. ಬಟ್ ಒಬ್ಬ ಸಾಮಾನ್ಯನೂ ಕೂಡ ಶ್ರಮ ಹಾಕಿ ಕಾಯವಾಚ ಮನಸ ದುಡಿದ್ರೆ ಒಂದು ಹಂತಕ್ಕೆ ಹೋಗ್ಬೋದು ಅನ್ನೋದಕ್ಕೆ ನೀವೇ ನಿದರ್ಶನ. ಹಾಗಾಗಿ ಯುವ ಸಮೂಹಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಯುವ ಸಮೂಹ ಏನ್ ಮೇಡಮ್ ಅಂದ್ರೆ, ಈಗ ಯಾವ ಕೆಲಸ ಅನ್ನೋದು ಮುಖ್ಯ ಅಲ್ಲ. ಈಗಿನ ಯುವಕರು ಏನಾಗಿದ್ದಾರೆ ಅಂದ್ರೆ ಮೇಡಮ್, ನನ್ನ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಕೆಲಸ ಸಿಕ್ಕಿಲ್ಲ, ಕೆಲಸ ಸಿಗಲ್ಲ ಅನ್ನೋದನ್ನ ಒಂದು ತಲೆನಲ್ಲಿ ಇಟ್ಕೊಂಡಿದ್ದಾರೆ. ಆ ರೀತಿ ನೋಡಬಾರ್ದು. ಈಗ ನಾವು ಕೂಡ ಆ ರೀತಿ ನೋಡಿದ್ರೆ ಯಾವ್ದೋ ಒಂದು ಕೆಳಮಟ್ಟದ ಕೆಲಸ ಅಥವಾ ಸಣ್ಣ ಕೆಲಸದಿಂದ ಮೇಲೆ ಬರಕ್ ಸಾಧ್ಯ ಇರಲಿಲ್ಲ. ಈಗ ಹುಡುಗರ್ಗೆ ಏನ್ ಹೇಳೋದು ಒಂದು ಕಿವಿ ಮಾತು ಅಂದ್ರೆ, ನಿಮ್ಗೆ ಏನ್ ಕೆಲಸ ಸಿಗತ್ತೆ ಅದನ್ನ ಮಾಡಿ. ಏನು ಕೆಲಸ ಸಿಗ್ಲಿಲ್ವಾ, ಹೊಲದಲ್ಲಿ ರೈತರ ಕೆಲಸ ಮಾಡಿ, ಅಟ್ಲೀಸ್ಟ್ ಕಷ್ಟಪಟ್ಟು. ಮೇಡಮ್ ಈಗ ಏನಾಗಿದೆ ಅಂದ್ರೆ, ದುಡಿಯ ಅಂತಾರೆ ಯಾರು ಬಡವರಲ್ಲ ಮೇಡಮ್, ಈ ಕೆಲಸ ಮಾಡದೇ ಇರೋರು ಬಡವರು. 100ಕ್ಕೆ 100 ನಿಜ. ಯಾಕೆಂದ್ರೆ ಈಗ ದುಡಿದ್ರೆ ನಿಮ್ಗೆ 500 ರೂಪಾಯಿ ಇದೆ ಲೇಬರ್, ಈಗ ನೀವು ಕಷ್ಟಪಟ್ಟು ದುಡಿಬೇಕಷ್ಟೇ. ಈಗ ನೀವು ಆರಾಮಾಗಿ 15-20 ಸಾವಿರ ಸಂಪಾದನೆ ಮಾಡ್ಬೋದು. ಹಳ್ಳಿನಲ್ಲೂ ಸಹ ನಮ್ ತೋಟಕ್ಕೆ ಬರ್ತಾರೆ ಕೆಲ್ಸಕ್ಕೆ, 500 ರೂಪಾಯಿ ಇದೆ, ಬರೀ 8 ಅವರ್ 6 ಅವರ್ 7 ಅವರ್ ಕೆಲಸ ಮಾಡ್ತಾರೆ, ಆರಾಮಾಗಿದೆ. ಬಟ್ ಹುಡುಗರು ಏನಂದ್ರೆ, ಕೆಲವರು ಸೋಮಾರಿತನಗಳಿದ್ದಾರೆ. ಈಗಿನ ಯುವಕರಿಗೆ ಏನ್ ಸಂದೇಶ ಅಂದ್ರೆ, ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ದುಡಿಯಲ್ಲ ಅಂದ್ರೆ ನೀವು ಸೋಮಾರಿಗಳಾದಾಗ ಮಾತ್ರ ನಿಮ್ಗೆ ಹಣಕಾಸಿನ ಸಮಸ್ಯೆ ಆಗುತ್ತೆ. ಅವಾಗ ನೀವು ನಿಮ್ ತಂದೆ ತಾಯಿ ನೋಡ್ಕೊಳಕ್ಕಾಗಲ್ಲ, ಫ್ಯಾಮಿಲಿ ನೋಡಕ್ಕಾಗಲ್ಲ, ಕಷ್ಟ ಬರುತ್ತೆ. ನೀವು ಯಾವ ಕೆಲಸ ಅನ್ನೋದು ನೋಡ್ಬೇಡಿ, ಕೆಲಸ ಮುಖ್ಯ ಅಲ್ಲ. ನೀವು ಒಳ್ಳೆ ಕೆಲಸ ಸಿಕ್ಕಿಲ್ವಾ, ನಿಮ್ಗೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಸಿಕ್ಕಿಲ್ವಾ, ಸ್ಕಿಲ್ ಮೇಲೆ ಕೆಲಸ ಸಿಕ್ಕಿಲ್ವಾ, ಎಜುಕೇಶನ್ ಮೇಲೆ ಕೆಲಸ ಸಿಕ್ಕಿಲ್ವಾ, ಬೇಡ, ನೀವು ರೈತರಾಗಿ ದುಡೀರಿ. ಅಥವಾ ನಿಮ್ಮ ಎಜುಕೇಶನ್ಗಿಂತ ಕಡಿಮೆ ಕ್ವಾಲಿಟಿದು ಕೆಲಸ ಸಿಗುತ್ತಾ, ದಯವಿಟ್ಟು ಮಾಡಿ. ಅದರಲ್ಲೇ ಮೇಲೆ ಬರಕ್ ಅವಕಾಶ ಇದೆ. ನೀವು ಸಣ್ಣ ಕೆಲಸಕ್ಕೆ ಆಗ್ಲಿ ಜಾಯಿನ್ ಆಗಿ. ನೀವು ಯಾರು ಸಹ ನಿರುದ್ಯೋಗಿಗಳಲ್ಲ, ನಿರುದ್ಯೋಗ ನೀವೇ ತಗೊಂತಾ ಇದ್ದೀರಿ. ನೀವು ಮಾಡಿ, ಏನ್ ಕೆಲಸ ಸಿಗುತ್ತೆ ಅದನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಖಂಡಿತ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನೋಡೋದ್ರಲ್ಲಿ ವೀಕ್ಷಕರು, ಇವತ್ತಿನ ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಶ್ರೀಯುತರಾಗಿರುವಂತಹ ನಾಗೇಶ್ ಅವರು ಭಾಗಿಯಾಗಿದ್ರು. ನೋಡಿ, ಸಮಾಜದಿಂದ ಹಲವಾರು ಉಪಯೋಗಗಳನ್ನು ನಾವು ಪಡ್ಕೊಂಡಿರ್ತೀವಿ. ಸಮಾಜಕ್ಕೆ ನಮ್ಮದೇ ಆದಂತಹ ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಭಾವನೆ ಇರಬೇಕು. ಯಾಕಂದ್ರೆ ಕಡು ಕಷ್ಟದ ಜನರು ಇರ್ತಾರೆ, ಸಿರಿವಂತರು ಕೂಡ ಇರ್ತಾರೆ. ಬಡವ ಬಲ್ಲಿದ ಅಂದಾಗ ಅವರಿಗೆ ಮರುಗಬೇಕು, ಅವರಿಗೆ ಕೈಲಾದಂತಹ ಸಹಾಯವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಆ ಪ್ರೇರಣೆಯಿಂದ ಇನ್ನೊಂದಷ್ಟು ಸಹಾಯಗಳಾಗುತ್ತೆ. ಮತ್ತು ದುಡಿಯುವ ಮಂತ್ರವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ಬಡತನ ಅನ್ನೋದು ಸರ್ವನಾಶವಾಗಿ ಹೋಗುತ್ತೆ. ಎಲ್ಲರೂ ಕೂಡ ಸುವ್ಯವಸ್ಥೆಯ ಜೀವನವನ್ನ ನಡೆಸಬಹುದು ಅನ್ನುವಂತಹ ಅತ್ಯದ್ಭುತವಾದಂತಹ ಸಂದೇಶವನ್ನು ನೀಡಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.